Otherwise. So welcome you all for today's online and offline class. So today I will explain. So write down heading barcode. Mother word hai, don't talk. Types of supply. And next one is determinants of elasticity of supply. Okay, and here one content I have left, that is types of demand. Okay, so after this I will start a fresh chapter, that is chapter 4, production and cost analysis. Note down the points. So today you are going to learn here types of supply and what are the determinants of elasticity of supply. ಪೂರೈಕೆಯ ಪ್ರಕಾರಗಳು ಒಂದನೇದ್ದು, ಆಮೇಲೆ ಎರಡನೇದ್ದು ಪೂರೈಕೆಯ ಸ್ಥಿತಿಸ್ಥಾಪಕತ್ವದ ನಿರ್ಧಾರಕಗಳು. ಪೂರೈಕೆಯ ಸ್ಥಿತಿಸ್ಥಾಪಕತ್ವದ ನಿರ್ಧಾರಕಗಳು. Okay, and next I have left that one content, types of demand, ಅಂದ್ರೆ ಬೇಡಿಕೆ ಪ್ರಕಾರಗಳನ್ನು ಹೇಳಿದ್ರಲ್ಲ ಅವಾಗ. So that I will also explain. And after this I will start the fresh chapter, that is production and cost analysis. ಅಧ್ಯಾಯ 4 ಉತ್ಪಾದನೆ ಮತ್ತು ವೆಚ್ಚದ ವಿಶ್ಲೇಷಣೆ. Okay, see here the types of supply. So here ಮಾತಾಡೋಣ. So here there are two types of supply. The first one is known as joint supply, and the second one here known as composite supply. ಇದಕ್ಕೆ ಜಂಟಿ ಬೇಡಿಕೆ ಅಂತ ಹೇಳ್ತೀವಿ ಅಥವಾ ಕೂಡು ಬೇಡಿಕೆ ಅಂತಲೂ ಸಹ ಕರಿತೀವಿ. ಸೊ ಪೂರೈಕೆ ಪ್ರಕಾರಗಳಲ್ಲಿ ಸಂಯುಕ್ತ ಪೂರೈಕೆ ಅಥವಾ ಜಂಟಿ ಪೂರೈಕೆ ಅಂತ ಹೇಳ್ತೇವೆ. ಬರ್ಕೊಡ್ರಿ, ಪೂರೈಕೆ ಪ್ರಕಾರಗಳು ಎರಡು ರೀತಿಯಲ್ಲಿ ಇದಾವೆ. ಸೊ ರೈಟ್ ಆನ್ ದಿ ಫ್ಲೋ ಚಾರ್ಟ್. ಸೊ ನಂಬರ್ 1 ಜಾಯಿಂಟ್ ಸಪ್ಲೈ ಅಂದ್ರೆ ಏನು? ಸಂಯುಕ್ತ ಪೂರೈಕೆ ಅಥವಾ ಜಂಟಿ ಪೂರೈಕೆ. ಅಂಡ್ ದ ಸೆಕೆಂಡ್ ಇಯರ್ ಒನ್ ಈಸ್ ಅಟ್ ಕಾಂಪೋಸಿಟ್ ಸಪ್ಲೈ ಅಂದ್ರೆ ಸಮ್ಮಿಶ್ರ ಪೂರೈಕೆ. ಸೊ ಹಿಯರ್ ಟೈಪ್ಸ್ ಆಫ್ ಆರ್ ಮೇನ್ಲಿ two types, joint as well as composite supply. Similarly, types of demand all are also two types. Here the joint demand ಮಾತಾಡೋಣ ಅಂದ್ರೆ ಇದು ಜಂಟಿ ಬೇಡಿಕೆ ಅಥವಾ ಸಂಯುಕ್ತ ಬೇಡಿಕೆ ಅಂತ ಹೇಳ್ತೀವಿ. ಅಂಡ್ ಸಿಮಿಲರ್ಲಿ ಕಾಂಪೋಸಿಟ್ ಡಿಮಾಂಡ್ ಸಮ್ಮಿಶ್ರ ಬೇಡಿಕೆ. ಓಕೆ, so likewise you have to classify on the flow chart of demand as well as the supply. So now here what is the joint supply? ಜಂಟಿ ಬೇಡಿಕೆ ಅಥವಾ ಇದಕ್ಕೆ ನಾವು ಕನ್ನಡದಲ್ಲಿ ಇನ್ನೊಂದು ವರ್ಡ್ ಕೂಡು ಬೇಡಿಕೆ ಅಥವಾ ಸಂಯುಕ್ತ ಬೇಡಿಕೆ ಅಂತಲೂ ಸಹ ನಾವು ಇದನ್ನ ಕರಿತೀವಿ. ಸೊ ಹಿಯರ್ ಏನಂದ್ರೆ ಇಲ್ಲಿ ಜಾಯಿಂಟ್ ಸಪ್ಲೈ, ಇಟ್ ರೆಫರ್ಸ್ ಟು ದ ಗೂಡ್ಸ್ ಅಂಡ್ ಸರ್ವಿಸಸ್ ವಿಚ್ ಆರ್ ಸಪ್ಲೈಡ್ ಜಾಯಿಂಟ್ಲಿ ಟು ಸ್ಯಾಟಿಸ್ಫೈ ಒನ್ ಹ್ಯೂಮನ್ ವಾಂಟ್ ಆರ್ ಅ ಹ್ಯೂಮನ್ ವಾಂಟ್. ಮಾನವನ ಬಯಕೆಗಳನ್ನ ಈಡೇರಿಸಲಿಕ್ಕೆ ಸರಕು ಮತ್ತು ಅಥವಾ ಸೇವೆಗಳನ್ನ ನಾವು ಸಂಯುಕ್ತವಾಗಿ ಅಥವಾ ಕೂಡಿಯಾಗಿ ಅಥವಾ ಒಟ್ಟಾರೆಯಾಗಿ ಪೂರೈಕೆ ಮಾಡಿದಾಗ ಅದಕ್ಕೇನಂತೀವಿ ಜಂಟಿ ಪೂರೈಕೆ ಅಂತ ಅದನ್ನ ಕರೆಯಲಾಗ್ತದೆ. ಸೊ ಹಿಯರ್ ಒನ್ ಕೆನಾಟ್ ಪ್ರೊಡ್ಯೂಸ್ ವಿತ್ ದ ಎನದರ್. ಸೊ ಈಗ ಒಂದನ್ನು ಬಿಟ್ಟು ನಾವು ಮತ್ತೊಂದನ್ನ ಇಲ್ಲಿ ಉತ್ಪಾದನೆ ಅಥವಾ ಪೂರೈಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಸೊ ದಟ್ ಇಸ್ ವೈ ಹಿಯರ್ ದ ಬೆಸ್ಟ್ ಎಕ್ಸಾಂಪಲ್ ದಟ್ ಈಸ್ ಫಾರ್ ದ ವಿ ಕ್ಯಾನ್ ಸಿ ದಟ್ ಜಾಯಿಂಟ್ ಸಪ್ಲೈಗೆ ಶೀಪ್ ಅಂದ್ರೆ ಕುರಿ ಅಂತ ಹೇಳ್ಬೋದು ಅಥವಾ ಯು ಕ್ಯಾನ್ ಸೇ ಆಲ್ಸೋ ಗೋಟ್. ಸೊ ದಿಸ್ ಈಸ್ ಕಾಸ್ ಫಾರ್ ವಾಟ್? ಸೊ ದಿಸ್ ಈಸ್ ದ ಮೇನ್ ಪ್ರಾಡಕ್ಟ್. ಕುರಿ ಅಥವಾ ಆಡು ಅಥವಾ ಮೇಕೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಮೇನ್, ಓಕೆ, ಮೇನ್ ಪ್ರಾಡಕ್ಟ್. ಸೊ ವಾಟ್ ವಿಲ್ ಗೆಟ್ ಅದರ್ ದ ಬೈ ಪ್ರಾಡಕ್ಟ್ಸ್? ಅದರ ಉಪ ಉತ್ಪನ್ನಗಳು ಏನು? ದೇರ್ ಆರ್ ಸೋ ಮೆನಿ. ಸೊ ಹಿಯರ್ ಮೀಟ್, ಮಾಂಸ ಸಿಗ್ತದ. ಅಂಡ್ ನೆಕ್ಸ್ಟ್ ಒನ್ ಈಸ್ ವೂಲ್, ಉಣ್ಣೆ ಮಾಡಬಹುದು. ಅಂಡ್ ಅನದರ್ ಒನ್ ಈಸ್ ಮತ್ತೊಂದು ಏನು ಅಂತ ಹೇಳೋದಕ್ಕೆ ಸೊ ಸ್ಕಿನ್, ಓಕೆ, ಚರ್ಮ. So that is also used. Okay, see here
ಸೊ ವೆನ್ ವಿ ಸಪ್ಲೈ ದ ಮೇನ್ ಪ್ರಾಡಕ್ಟ್ ಮಾತಾಡಲಿ, ಈಗ ಮೇನ್ ಏನಿದೆ ಒಂದು ಸೀಪ್ ಇದೆ ಅಥವಾ ಗೋಟ್ ಇದೆ ಅಥವಾ ಆಡು ಅಥವಾ ಮೇಕೆ ಅಥವಾ ಕುರಿ ಅಂತ ಹೇಳ್ತೀವಿ. ಸೊ ಕುರಿ ಇದು ಒಂದು ಮುಖ್ಯವಾದಂತಹ ಒಂದು ಸರಕು, ಹೌದಿಲ್ಲ, ಇದೊಂದು ಮುಖ್ಯವಾದ ಸರಕು. ಸೊ ದಿಸ್ ಇಸ್ ದ ಮೇನ್ ಗುಡ್. ಸೊ ಫ್ರಮ್ ದಿಸ್ ಗುಡ್ ವಿ ಕ್ಯಾನ್ ಸಪ್ಲೈ other byproducts by using. So this is the main product and these are the byproducts of sheep, ಹೌದಿಲ್ಲ. ಸೊ ಈಗ ಕುರಿ ಏನಿದೆ, ಕುರಿಯಿಂದ ನಾವು ಮಾಂಸವನ್ನು ಮಾಡಬಹುದು, ಅದೇ ರೀತಿಯಾಗಿ ಊಲ್ ಅಂದ್ರೆ ಉಂಡೆಯನ್ನು ಪಡೆಯಬಹುದು, ಅದೇ ರೀತಿಯಾಗಿ ಅದರ ಚರ್ಮವನ್ನು ಸಹ ಉಪಯೋಗ ಮಾಡಲಿಕ್ಕಿದೆ, ಪಾದರಕ್ಷೆಗಳಿರ್ಬೋದು ಅಥವಾ ಸೊ ಡ್ರಮ್ಸ್, ಸೋ ಮೆನಿ ಐಟಮ್ಸ್ ವಿ ಕ್ಯಾನ್ ಮೇಕ್ ಬೈ ಯೂಸಿಂಗ್ ದ ಸ್ಕಿನ್. ಓಕೆ, ಸೊ ಈ ರೀತಿಯಾಗಿ ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಜಾಯಿಂಟ್ ಸಪ್ಲೈ. ಸೊ ದಿಸ್ ಸ್ಯಾಟಿಸ್ಫೈ ಅ ಹ್ಯೂಮನ್ ವಾಂಟ್ ಬೈ ಯೂಸಿಂಗ್ ಒನ್ ಮೇನ್ ಪ್ರಾಡಕ್ಟ್ ವಿತ್ ದ another ಬೈ ಪ್ರಾಡಕ್ಟ್ಸ್. ಸೊ ಈ ರೀತಿಯಾಗಿ ಒಂದು ಮುಖ್ಯ ಸರಕು ಇನ್ನುಳಿದ ಸರಕುಗಳ ಅಂದ್ರೆ ಉತ್ಪನ್ನಗಳ ಮೂಲಕ ಮಾನವನ ಬಯಕೆಯನ್ನ ಅದು ತೃಪ್ತಿಪಡಿಸಲಿಕ್ಕೆ ಪೂರೈಕೆ ಮಾಡಿದ್ದೇ ಆದಲ್ಲಿ ಸೊ ಅದಕ್ಕೆ ಏನಂತೀವಿ ನಾವು ಜಂಟಿ ಬೇಡಿಕೆ ಅಥವಾ ಸಂಯುಕ್ತ ಬೇಡಿಕೆ ಅಂತ ಇದನ್ನ ಕರೆಯಲಾಗ್ತದೆ. ಅಂಡ್ ಸಿಮಿಲರ್ಲಿ ದ ಸೆಕೆಂಡ್ ಒನ್, ಸೊ ಇಲ್ಲಿ ಕಾಂಪೋಸಿಟ್ ಸಪ್ಲೈ ಅಥವಾ ಇದಕ್ಕೆ ಅಂತೀವಿ ಸಮ್ಮಿಶ್ರ ಪೂರೈಕೆ ಅಂತ ಹೇಳ್ತೀವಿ. ಸೊ ದಿಸ್ ವಿ ಕ್ಯಾನ್ ಆಲ್ಸೋ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. So here when different commodities or services are required or supplied to satisfy a one human want or a desire is known as composite supply. ಈಗ ಮಾನವನ ಬಯಕೆಯನ್ನ ಈಡೇರಿಸಲಿಕ್ಕೆ ಯಾವುದೇ ಒಂದು ಸರಕು ಅಥವಾ ಸೇವೆಯನ್ನ ಪೂರೈಕೆ ಮಾಡಿದ್ದೇ ಆದಲ್ಲಿ ಅದಕ್ಕೆ ಸಮ್ಮಿಶ್ರ ಪೂರೈಕೆ ಅಂತ ಹೇಳ್ತೀವಿ. ಸೊ here the best example is light, ಅಂದ್ರೆ ಬೆಳಕು. ಸೊ ಬೆಳಕನ್ನು ನಾವು ಯಾವ ರೀತಿಯಾಗಿ ಪಡೆಯಲಿಕ್ಕೆ ಸಾಧ್ಯವಿದೆ? ಸೊ from which see here. So this is the light. So this is our desire to get a light. So when there is a dark, so what is our desire? What we want? We want a light in our house or in our home. ಆಗ ಕತ್ಲಾಗಿದೆ, ಕತ್ಲೆ ಇದ್ದಾಗ ನಾವು ಬೆಳಕನ್ನು ಮಾಡಿಕೊಳ್ಬೇಕಾಗಿದೆ. So what we have to do? We have to use the composite supply like kerosene. ಸೀಮೆ ಎಣ್ಣೆಯನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ಸೀಮೆ ಎಣ್ಣೆ. Okay, similarly gas and electricity. ಹೌದಲ್ಲ, by using these three products so we can get the light. Okay, so here what it means? It means that so to satisfy a human want, so suppose the products are supplied like this, so we can call it as a composite supply. ಅದಕ್ಕೆ ಅಂತೀವಿ ಸಮ್ಮಿಶ್ರ ಪೂರೈಕೆ ಅಂತ ಕರೆಯಲಾಗ್ತದೆ. Because it satisfy our want, desire. ಕತ್ಲೆ ಇದ್ದಾಗ ಏನ್ ಮಾಡ್ತೀವಿ? ಸೊ ನಾವು ಬೆಳಕನ್ನು ಪಡೆಯಲಿಕ್ಕೆ ಇಚ್ಛೆ ಮಾಡ್ತೀವಿ. ಸೊ ದಟ್ ಟೈಮ್ ದೀಸ್ goods are supplied, so we can get the light from kerosene also by using the kerosene, and similarly by gas, and similarly by using the electricity, ವಿದ್ಯುತ್ ಶಕ್ತಿ. ಸೊ ಈ ರೀತಿಯಾಗಿ ಇದಕ್ಕೆ ಅಂತೀವಿ ಸಮ್ಮಿಶ್ರ ಪೂರೈಕೆ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಸ್ಯಾಟಿಸ್ಫೈಸ್ ಒನ್ ವಾಂಟ್ by using whatever we desire, whether we desire or whether we wish to use a kerosene product by get the light. Similarly electricity and gas, likewise we have to define. So ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ಪೂರೈಕೆಯನ್ನ ಅದರ ಪ್ರಕಾರಗಳನ್ನ ಈ ರೀತಿಯಾಗಿ ವಿವರಣೆ ಮಾಡಲಿಕ್ಕೆ ಸಾಧ್ಯವಿದೆ. So this is a joint. Why called as a joint? Because we cannot produce these byproducts without this main product. ಓಕೆ, ಈಗ ಕುರಿ ಅಥವಾ ಆಡು ಮೇಕೆ ಏನಿದೆ ಇದರಿಂದ ಇವುಗಳನ್ನು ಪಡೆಯಲಿಕ್ಕೆ ನಾವು ಸಾಧ್ಯವಿಲ್ಲ. ಸೊ ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಜಾಯಿಂಟ್ ಸಪ್ಲೈ ಅಂತ ಹೇಳ್ತೀವಿ. ಓಕೆ, ಸೊ ಹೀಗಾಗಿ ಒಂದು ಸರಕಿನ ಮೂಲಕ ಇನ್ನಿತರೆ ಉಪ ಉತ್ಪನ್ನಗಳನ್ನು ಪಡೆದಿದ್ದೇ ಆದಲ್ಲಿ ಅದಕ್ಕೆ ಅಂತ ಸಂಯುಕ್ತ ಪೂರೈಕೆ ಅಥವಾ ಒಂದು ಉಪ ಉತ್ಪನ್ನಗಳನ್ನ ಪಡೆಯಲಿಕ್ಕೆ ಒಂದು ಮುಖ್ಯ ಸರಕನ್ನು ನಾವು ಉಪಯೋಗ ಮಾಡಿದ್ದೇ ಆದಲ್ಲಿ ಅದಕ್ಕೆ ಸಂಯುಕ್ತ ಪೂರೈಕೆ ಅಂತಲೂ ಸಹ ನಾವು ಕರೆಯಬಹುದು. ಸಿಮಿಲರ್ಲಿ ಜಾಯಿಂಟ್ ಡಿಮಾಂಡ್ ಅಂಡ್ ಕಾಂಪೋಸಿಟ್ ಡಿಮಾಂಡ್. ಸೊ ಇವುಗಳನ್ನು ಸಹ we can explain with the help of diagram. ಸೊ ಈಗ ಕೆಲವು ಬಯಕೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಅಥವಾ ತೃಪ್ತಿಪಡಿಸಿಕೊಳ್ಳಲಿಕ್ಕೆ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನ ನಾವು ಕೂಡಿಯಾಗಿಯೇ ಪಡೆಯಬೇಕಾಗ್ತದೆ. ಸೊ ದಟ್ ಸ್ಯಾಟಿಸ್ಫೈಸ್ ಅವರ್ ವಾಂಟ್. ಸೊ ಈಗ ನೋಡಬಹುದು, ಸೊ ವೆನ್ ವಿ ಸ್ಯಾಟಿಸ್ಫೈ ಅವರ್ ಡಿಸೈರ್ ಟು ಗೆಟ್ ಅ ಕಾಫಿ ಆರ್ ಟೀ, ಸೊ ವಾಟ್ ಆರ್ ದ ರಿಕ್ವೈರ್ಡ್ ಐಟಮ್ಸ್ to prepare a tea or a coffee? So we required what? Sugar irbodu, coffee pudi irbodu ಅಥವಾ ಚಹಾ ಪುಡಿ irbodu, and also we required a hall and a milk, and also we required a water. So these are the products which we want to demand.
ಸೊ ಫಾರ್ ಪ್ರಿಪೇರಿಂಗ್ ಟೀ, ಚಹಾವನ್ನ ಮಾಡಬೇಕಾದ್ರೆ ನಮಗೆ ಈ ರೀತಿಯ ಒಂದು ಸರಕುಗಳು ಬೇಕಾಗ್ತವ. ಸೊ ಬಿಕಾಸ್ ಇಟ್ ಸ್ಯಾಟಿಸ್ಫೈ ಅವರ್ ವಾಂಟ್, ಅಂದ್ರೆ ಒಂದು ಬಯಕೆಯನ್ನ ಈಡೇರಿಸಿಕೊಳ್ಳಲಿಕ್ಕೆ ಇನ್ನುಳಿದ ಸರಕುಗಳಿಗೆ ನಾವು ಬೇಡಿಕೆಯನ್ನ ಸೃಷ್ಟಿ ಮಾಡಿದ್ದೇ ಆದಲ್ಲಿ. ಸೊ ಟು ಸ್ಯಾಟಿಸ್ಫೈ ಒನ್ ಡಿಸೈರ್ ಆಫ್ ಅ ಹ್ಯೂಮನ್ ವಾಂಟ್ ಆರ್ ಟು ಸ್ಯಾಟಿಸ್ಫೈ with the help of so many products. So when we demand it jointly, so that demand is known as joint demand ಅಂತ ಹೇಳ್ತೀವಿ. So here the best example ಕಾಫಿ ಇರಬಹುದು ಅಥವಾ ಟೀ ಇರಬಹುದು. So this we call it as sugar, sakkare, milk, and next one is coffee powder and also water. Okay, so this is our demand. Okay, so these are the products so which is required to satisfy this demand. ಅಂದ್ರೆ ಈ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಈ ಒಂದು ಸರಕುಗಳಿಗೆ ನಾವು ಬೇಡಿಕೆಯನ್ನು ಸಲ್ಲಿಸ್ತೇವೆ ಅಂತ ಹೇಳ್ಬೋದು. ಸೊ ಟು ಸ್ಯಾಟಿಸ್ಫೈ one want or human want, so if we required for other jointly products, so that time we call it as joint demand ಅಂತ ಹೇಳ್ತೀವಿ. ಅದಕ್ಕೆ ಒಂದು ಕೂಡು ಬೇಡಿಕೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಕೆಲವೊಂದು ಬಯಕೆಗಳು ಇನ್ನಿತರೆ ಸರಕುಗಳ ಮೇಲೆ ಅವಲಂಬಿತವಾಗಿರ್ತವೆ. ಸೊ ಆ ರೀತಿಯ ಸರಕುಗಳಿಗೆ ನಾವು ಬೇಡಿಕೆಯನ್ನು ಸಲ್ಲಿಸಿದ್ದೇ ಆದಲ್ಲಿ ಅದಕ್ಕೆ ಕೂಡು ಬೇಡಿಕೆ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಈಸ್ ಕಾಂಪೋಸಿಟ್ ಡಿಮಾಂಡ್. ಸೊ ಸಮ್ಮಿಶ್ರ ಈ ಒಂದು ಬೇಡಿಕೆ ಅಂತ ಹೇಳ್ತೀವಿ. ಸೊ ಈಗ ಕೆಲವೊಂದು ವಸ್ತುಗಳನ್ನ ಒಂದಕ್ಕಿಂತ ಹೆಚ್ಚು ಉದ್ದೇಶಗಳಿಗಾಗಿ ನಾವು ಉಪಯೋಗಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸಿ ಹಿಯರ್, ಸೊ ಹಿಯರ್ ದ ಕಾಂಪೋಸಿಟ್ ಡಿಮಾಂಡ್ ಉಕ್ಕು ಅಥವಾ ಐರನ್ ಅಂತ ಹೇಳ್ತೀವಿ. ಸೊ ವೈ ವಿ ಕಾಲ್ ಇಟ್ ಆಸ್ ಅ ಕಾಂಪೋಸಿಟ್ ಡಿಮಾಂಡ್? ಸೊ ವಿ ಕ್ಯಾನ್ ಯೂಸ್ ಕಾಂಪೋಸಿಟ್ ಡಿಮಾಂಡ್ ಫಾರ್ ಟು ಪ್ರಿಪೇರ್ ಯುಟೆನ್ಸಿಲ್ಸ್ ಇರಬಹುದು, ಪಾತ್ರೆಗಳನ್ನ ತಯಾರು ಮಾಡ್ಲಿಕ್ಕೆ ಇರಬಹುದು, ಅಂಡ್ ಸೋ ಮೆನಿ ಅದರ್ ಟೈಪ್ಸ್ ಆಫ್ ಮಷೀನ್ಸ್ ಇರಬಹುದು, ಅಂಡ್ ಆಲ್ಸೋ ಎಕ್ವಿಪ್ಮೆಂಟ್ಸ್. So here, so this is a composite demand. Idina ಸಮ್ಮಿಶ್ರ ಬೇಡಿಕೆ ಅಂತ ಹೇಳ್ತೀವಿ. So to satisfy any demand, okay, or a human want, so we require this is a main item or a main product. So from this product we can get or we can demand for others like utensils ಇರಬಹುದು. So ಈ ಒಂದು ಸರಕಿನಿಂದ ಏನ್ ಮಾಡ್ತೀವಿ, ಪಾತ್ರೆಗಳನ್ನ ಪಡೆಯಲಿಕ್ಕೆ ಸಾಧ್ಯವಿದೆ. And also we can get ಯಂತ್ರಗಳನ್ನು ತಯಾರಿಸಲಿಕ್ಕೆ ಸಾಧ್ಯವಿದೆ. So we have to demand and also for equipments. Okay, so that is why we call it as a composite demand. ಆದ್ರಿಂದ ಏಕೆಂದ್ರೆ ಸಮ್ಮಿಶ್ರ ಬೇಡಿಕೆ ಅಂತ ನಾವು ಕರಿತೀವಿ. So here iron is a main product, ಹೌದಲ್ಲ? So why we demand the iron? Because it composes so many items. Okay, ಇದು ಅನೇಕ ರೀತಿಯ ಸಮ್ಮಿಶ್ರ ಬೇಡಿಕೆಗಳಿಗೆ ಕಾರಣವಾಗ್ತದೆ. So that is why we call it as iron is a composite demand. ಅಂದ್ರೆ ಒಂದು ಬೇಡಿಕೆ ಇನ್ನಿತರ ಬೇಡಿಕೆಗಳಿಗೆ ಸಂಯುಕ್ತವಾಗಿ ಅಲ್ಲಿ ಅದನ್ನ ಇಚ್ಛಿಸಿದೆ ಆದಲ್ಲಿ ಅದಕ್ಕೆ ಅಂತೀವಿ ಸಮ್ಮಿಶ್ರ ಬೇಡಿಕೆ ಅಥವಾ ಸಮ್ಮಿಶ್ರ ಇದನ್ನ ಕರೆಯಬಹುದು. ಅದೇ ರೀತಿಯಾಗಿ ಇನ್ನುಳಿದ ಉದಾಹರಣೆಗಳನ್ನು ಸಹ ನಾವಿಲ್ಲಿ ಹೇಳ್ಬೋದು. ಅಂಡ್ ಥರ್ಡ್ ಒನ್ ಈಸ್ ಡೈರೆಕ್ಟ್ ಅಂಡ್ ಡಿರೈವ್ಡ್ ಡಿಮಾಂಡ್. ಸೊ ಹಿಯರ್ ದ ಥರ್ಡ್ ಒನ್, ಇಲ್ಲಿ ಬರಲಿಲ್ಲ, ಡೈರೆಕ್ಟ್ ಆರ್ ಡಿರೈವ್ಡ್ ಡಿಮಾಂಡ್. ಬರ್ಕೊಡಲಿ, ಬೇಡಿಕೆಯಲ್ಲಿ ಮತ್ತೊಂದು ಪ್ರಕಾರ ಬರ್ತದ, ನೇರ ಬೇಡಿಕೆ ಅಥವಾ ಪ್ರತ್ಯಕ್ಷ ಬೇಡಿಕೆ ಅಂತ ಹೇಳ್ತೇವೆ. ಆರ್ ಡಿರೈವ್ ಡಿಮಾಂಡ್. ಸೊ ಅಥವಾ ಎಂಡ್ ಅಂದ್ರೆ ಡಿರೈವ್ಡ್ ಡಿಮಾಂಡ್ ಅಂದ್ರೆ ಇದಕ್ಕೆ ಡಿರೈವ್ ಡಿಮಾಂಡ್ ಅಂತೀವಿ ಅಪ್ರತ್ಯಕ್ಷ ಬೇಡಿಕೆ ಅಥವಾ ಅನೇರ ಬೇಡಿಕೆ ಅಂತ ಹೇಳ್ತೇವೆ. ಸೊ ಹಿಯರ್ ವಾಟ್ ಈಸ್ ದ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಡಿಮಾಂಡ್? ಸೊ ವೆನ್ ವಿ ವೇರ್ ಅ ಡ್ರೆಸ್ ಆರ್ ರೆಡಿಮೇಡ್ ಪ್ರಾಡಕ್ಟ್, so that we call it as a direct demand, because all finished goods are the examples for direct demand. So when we required when you go or when you go out, so that time what we required, so we will use ready products. Okay, ಹೊರಗಡೆ ಹೋಗಬೇಕಾದ್ರೆ ನಾವು ಡ್ರೆಸ್ ಗಳನ್ನು ಹಾಕೊಂಡು ರೆಡಿಮೇಡ್ ಪ್ರಾಡಕ್ಟ್ ಗಳನ್ನು ಹಾಕೊಂಡು ನಾವು ಹೋಗ್ತಾ ಇದ್ದೀವಿ. And also when we come to school or college, so what you have to, so you will not come ಹಾಗೆ ನೀವು ಬರುವುದಿಲ್ಲ. So we can use or can buy so many the ready-made products. So ಅಲ್ಲಿ ತಯಾರಿ ಅಥವಾ ಅಂತಿಮ ಅನುಭವಿ ಸರಕುಗಳನ್ನು ನೀವು ಹಾಕಿಕೊಂಡು ಬರ್ತೀರಿ ಅಥವಾ ತಗೊಂಡು ಬರ್ತೀರಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಡೈರೆಕ್ಟ್ ಡಿಮಾಂಡ್, ಅಂದ್ರೆ ಅದು ಪ್ರತ್ಯಕ್ಷ ಬೇಡಿಕೆ ಅಥವಾ ನೇರ ಬೇಡಿಕೆ ಅಂತ ಹೇಳ್ತೀವಿ. ವೇರ್ ಆಸ್ ಡಿರೈವ್ಡ್ ಅಂಡ್ ಆಲ್ಸೋ ಯು ಕ್ಯಾನ್ ಕಾಲ್ ಇಟ್ ಆಸ್
ಅವತರಿಸಿದ ಅಂತ ಹೇಳ್ತೀವಿ, ಅಥವಾ ಚದುರಿದ ಅಂತ ಹೇಳ್ತೀವಿ, ಅಥವಾ ಅಪ್ರತ್ಯಕ್ಷ ಅಂತಲೂ ಸಹ ನಾವು ಕರೆಯಬಹುದು. ಸೊ ದಿಸ್ ಈಸ್ ದ ಎಕ್ಸಾಂಪಲ್ಸ್ ಫಾರ್ ವಾಟ್, ಅಪ್ರತ್ಯಕ್ಷ ಬೇಡಿಕೆಗೆ ಯಾವ ರೀತಿಯಾಗಿ ಉದಾಹರಣೆಯನ್ನ ಕೊಡಬಹುದು. ಹೇಳ್ರಿ, ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಡಿರೈವ್ಡ್ ಡಿಮಾಂಡ್? Whatever the inputs required for the outputs. Okay, so that are the best examples for derived demand ಅಥವಾ ಅಪ್ರತ್ಯಕ್ಷ ಬೇಡಿಕೆಗಳು ಅಂತ ಹೇಳ್ತೀವಿ. ಓಕೆ, ಈಗ ಒಂದು ರೆಡಿಮೇಡ್ ಸರಕು ಆಗಬೇಕಾದ್ರೆ, ಸಿದ್ಧಪಡಿಸಿದ ಸರಕು ಆಗಬೇಕಾದ್ರೆ, ವಾಟ್ ಆರ್ ದ ಇನ್ಪುಟ್ಸ್ ರಿಕ್ವೈರ್ಡ್? ಸೊ ದಟ್ ಇನ್ಪುಟ್ಸ್, ದಟ್ ವಾಟ್ ಎವರ್ ದ ಡಿಮಾಂಡ್ ಫಾರ್ ದಟ್ ಇನ್ಪುಟ್ಸ್ ವಿ ಕಾಲ್ ಇಟ್ ಆಸ್ ಡಿರೈವ್ಡ್ ಡಿಮಾಂಡ್. ಟು ಗೆಟ್ ಅ ಔಟ್ಪುಟ್ ಆರ್ ಒಂದು ಹೊಸ ಉತ್ಪನ್ನವನ್ನು ಪಡಿಬೇಕಾದ್ರೆ ಏನು, ಅದಕ್ಕೆ ಯಾವ ಯಾವ ರೀತಿಯ ಸರಕುಗಳಿಗೆ ಬೇಡಿಕೆ ಉಂಟಾಗ್ತದ, ಸೊ ಅವುಗಳಿಗೆ ಏನಂತೀವಿ, ಸಲುವಳಿಗಳು ಅಂತ ಹೇಳ್ತೀವಿ. ವಿ ಕ್ಯಾನ್ ಸೇ ದಟ್ ಇನ್ಪುಟ್ಸ್ ಅಂತ ಹೇಳ್ತೀವಿ. ಸೊ ಆ ರೀತಿಯ ಸಲುವಳಿಗಳನ್ನ ನಾವು ಬೇಡಿಕೆಯನ್ನು ಸಲ್ಲಿಸಿದ್ರೆ ಆದಲ್ಲಿ ಅವುಗಳಿಗೆ ಅಂತೀವಿ ಡಿರೈವ್ಡ್ ಡಿಮಾಂಡ್, ಅಥವಾ ಅದಕ್ಕೆ ಅಪ್ರತ್ಯಕ್ಷ ಬೇಡಿಕೆ ಅಂತಲೂ ಸಹ ನಾವು ಇಲ್ಲೇ ಕರೆಯಬಹುದು. ಸೊ ದಟ್ ಇಸ್ ವೈ ಡಿರೈವ್ಡ್ ಡಿಮಾಂಡ್ ಈಸ್ ಆಲ್ವೇಸ್, ಡೈರೆಕ್ಟ್ ಡಿಮಾಂಡ್ ಈಸ್ ಆಲ್ವೇಸ್ ಡಿಪೆಂಡಿಂಗ್ ಆನ್ ಡಿರೈವ್ಡ್ ಡಿಮಾಂಡ್. ಓಕೆ, ಸೊ ಈಗ ನೋಡಬಹುದು, ಪ್ರತ್ಯಕ್ಷ ಬೇಡಿಕೆ ಯಾವತ್ತೂ ಅದು ಪರೋಕ್ಷ ಬೇಡಿಕೆ ಅಥವಾ ಅಪ್ರತ್ಯಕ್ಷ ಬೇಡಿಕೆಯನ್ನು ಅವಲಂಬಿಸಿದೆ. ವೈ? ಬಿಕಾಸ್ ವಿದೌಟ್ ದ ಇನ್ಪುಟ್ ವಿ ಕ್ಯಾನಾಟ್ ಪ್ರೊಡ್ಯೂಸ್ ದ ಔಟ್ಪುಟ್. So that is why we demand for output, so that also demand for the inputs. So ಹೀಗಾಗಿ ಏನಾಗ್ತದೆ, ಅಲ್ಲಿ ಈ ಒಂದು ಸಲುವಳಿಗಳಿಗೆ ಹೀಗೆ ನಾವು ಬೇಡಿಕೆಯನ್ನು ಸಲ್ಲಿಸ್ತಾ ಹೋಗ್ತೀವಿ, ಅದೇ ರೀತಿಯಾಗಿಯೂ ಇಲ್ಲಿ ಉಪ ಉತ್ಪನ್ನಗಳಿಗೂ ಸಹ ಅದೇ ರೀತಿಯ ಒಂದು ಬೇಡಿಕೆ ಉಂಟಾಗ್ತದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್, ಕೇಳ್ತಾರೆ ನಿಮಗೆ ವಾಟ್ ಡು ಯು ಮೀನ್ ಬೈ ಎಕ್ಸ್ಪ್ಲೇನ್ ಆರ್ ರೈಟ್ ಅ ನೋಟ್ ಆನ್ ಟೈಪ್ಸ್ ಆಫ್ ಡಿಮಾಂಡ್ ಅಂತ ಕೇಳ್ಬೋದು, ಅಥವಾ ಬರ್ಕೊಡಿ, ಕ್ವಶನ್ ಬರ್ಕೊಡ್ಬೇಕು. ಜಸ್ಟ್ ಓನ್ಲಿ ಕಾನ್ಸೆಪ್ಟ್ ಅಂಡ್ ಟೈಪ್ಸ್. Define demand, explain its types. Demand, define types of demand ಅಂದ್ರೆ define types of demand, explain. ಬೇಡಿಕೆಯ ಪ್ರಕಾರಗಳನ್ನು ವ್ಯಾಖ್ಯಾನಿಸಿ, ಬೇಡಿಕೆಯ ಪ್ರಕಾರಗಳನ್ನು ವ್ಯಾಖ್ಯಾನಿಸಿ, ಫುಲ್ ಸ್ಟಾಪ್, ವಿವರಿಸಿ, ಅವುಗಳನ್ನು ವ್ಯಾಖ್ಯೆ ಮಾಡಿ. ಸೊ ವಿ ಹ್ಯಾವ್ ಟು explain with the help of examples like this. So diagram is very very necessary. Big even 2 mark question bandagu sa you have to keltara. Even sometimes may ask define composite demand, barkodu adonu. Define composite demand, 2 marks hakodavella. Next question barkodu, what is the difference between joint demand and composite demand? What is the difference between joint demand and composite demand? ಕನ್ನಡದ ಬರ್ಕೊಡಿ. ಕೂಡು ಬೇಡಿಕೆ ಅಥವಾ ಸಂಯುಕ್ತ ಬೇಡಿಕೆ ಮತ್ತು ಸಮ್ಮಿಶ್ರ ಬೇಡಿಕೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಸಮ್ಮಿಶ್ರ ಬೇಡಿಕೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ನೆಕ್ಸ್ಟ್ ಕ್ವೆಶ್ಚನ್ ಬರ್ಕೊಡಿ. What is direct demand and indirect demand? What is direct demand and indirect demand? ಕನ್ನಡ ಬರ್ಕೊಡಿ. ನೇರ ಬೇಡಿಕೆ ಮತ್ತು ಪರೋಕ್ಷ ಬೇಡಿಕೆ ಎಂದರೇನು? ನೇರ ಬೇಡಿಕೆ ಮತ್ತು ಪರೋಕ್ಷ ಬೇಡಿಕೆ ಎಂದರೇನು? ಸೊ ಬ್ರಾಕೆಟ್ ನಲ್ಲಿ ಹಾಕಿ 2 marks. ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ರೈಟ್ ಡೌನ್. ಮುಂದಿನ ಪ್ರಶ್ನೆ ಬರ್ಕೊಡಿ. Briefly explain types of supply. Briefly explain types of supply. ಪೂರೈಕೆಯ ಪ್ರಕಾರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಪೂರೈಕೆಯ ಪ್ರಕಾರಗಳನ್ನು. ಸೊ ಡೋಂಟ್ ರೈಟ್ ಆಲ್ ದೋಸ್ ಥಿಂಗ್ಸ್. ಅವನು ಬರಲಿಕ್ಕೆ ಹೋಗ್ಬೇಡ್ರಿ, ಈಗೇನು ಹೇಳಿದಿಲ್ಲ ಇದನ್ನು ಬರೀಬೇಕು. ಓಕೆ, ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಅದನ್ನು ಬರೋದಕ್ಕೆ ಹಾಕಿ. ಓಕೆ, ಅವು ಬೇರೆ, ಅಲ್ಲಿ ಅವು ಬೇರೆ ಬರ್ತಾವ, ಇವು ಬೇರೆ ಬರ್ತಾವ. ಅದಕ್ಕೆ ಅದು ಭಾಳ ಎಲ್ಲ ಮಿಕ್ಸಪ್ ಐತಿ, ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡ. ಜಸ್ಟ್ ಓನ್ಲಿ ಅಲ್ಲಿ ಸೀದಾ ಹೇಳಿದ್ರೆ ನಾವಿಲ್ಲಿ ಉಲ್ಟಾ ಹೇಳೋದು ಇಷ್ಟೇ. ಅಲ್ಲಿ ನೇರವಾಗಿ ಹೇಳ್ತೀವಿ, ಇಲ್ಲಿ ವಿ ಹ್ಯಾವ್ ಟು ಸೇ ದ ಆನ್ಸರ್ ಇಂಡೈರೆಕ್ಟ್. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಅಷ್ಟೇ ನೆನಪಿಟ್ಕೊಡಿ. ಅದನ್ನ ಇಟ್ಕೊಂಡು ವಿ ಕ್ಯಾನ್ ಅನಲೈಸ್. ಓಕೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಸಪ್ಲೈ. ಬ್ರಾಕೆಟ್ ಹಾಕಿದ್ರೆ 5 marks. ಅಲ್ಲಿ ಕೆಳಗಡೆ ಬರ್ಕೊಡಿ. ವಾಟ್ ಈಸ್ ಕಾಂಪೋಸಿಟ್ ಸಪ್ಲೈ? What is composite supply? Next ಬರ್ಕೊಡಿ. Define joint supply.
ಡಿಫೈನ್ ಜಾಯಿಂಟ್ ಸಪ್ಲೈ. ಇವೆಲ್ಲ 2 marks ಬರ್ತಾವ. ಓಕೆ, ಸೊ ಅದ್ರ ಬಗ್ಗೆ ಡಯಾಗ್ರಾಮ್ಸ್ ತಕ್ಕೊಡ್ರಿ. And similarly you can use so many diagrams. Diagram is very very necessary when you will get this type of questions. Suppose if you get 2 mark question or 5 mark questions also. Okay, so this is all about types of supply and types of demand. Okay, so don't make confusion here. ಪೂರೈಕೆಯ ಪ್ರಕಾರಗಳು ಇದು, ಆಮೇಲೆ ಇದು ಬೇಡಿಕೆಯ ಪ್ರಕಾರಗಳು. ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮಗೆ ಆಕ್ಚುಲಿ ಹಿಂಗೆ ಕೇಳೋದಿಲ್ಲ, ಅದು ಟೈಪ್ಸ್ ಆಫ್ ಸಪ್ಲೈ ಆರ್ ಟೈಪ್ಸ್ ಆಫ್ ಡಿಮಾಂಡ್ ಅಂತ ಕೇಳೋದಿಲ್ಲ ಯೂಶಲಿ, ಬಿಕಾಸ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಕನ್ಫ್ಯೂಷನ್. ಅಲ್ಲಿ ಏನ್ ಕೇಳ್ತಾರೆ ಯೂಶಲಿ ನಿಮಗೆ ಡೆಫಿನೇಷನ್ ಕೇಳ್ತಾರೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಜಾಯಿಂಟ್ ಸಪ್ಲೈ ಅಂಡ್ ಕಾಂಪೋಸಿಟ್ ಸಪ್ಲೈ ಅಂತ ಕೇಳ್ಬೋದು, ಆರ್ ಡಿಫೈನ್ ಕಾಂಪೋಸಿಟ್ ಸಪ್ಲೈ ಅಂತ ಹಿಂಗೆ ಹೇಳ್ಬೋದು, ಅಥವಾ ಗಿವ್ ದ ಎಕ್ಸಾಂಪಲ್ಸ್ ಫಾರ್ ಜಾಯಿಂಟ್ ಸಪ್ಲೈ ಆರ್ ಕಾಂಪೋಸಿಟ್ ಸಪ್ಲೈ. ಈ ತರ ನಿಮಗೆ ಪ್ರಶ್ನೆ ಬರ್ತದೆ. ಓಕೆ, ಯಾಕಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಸಮ್ ಕ್ವಶನ್ಸ್ ಆರ್ ದೇರ್, ಆದ್ರೆ ಒಂದ್ ವೇಳೆ ಹಂಗೆ ಬಂದ್ರೆ ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡ ಅಂತ ಹೇಳೋದು. ಸೋ ಮೆನಿ ಟೈಪ್ಸ್ ಆಫ್ ಕ್ವಶನ್ಸ್ ಆರ್ ಗಿವನ್. ಸೊ ಆ ರೀತಿ ಆಗಬಾರ್ದು ಒಂದು ಉದ್ದೇಶದಿಂದ ಅದಕ್ಕೆ ಡಯಾಗ್ರಾಮ್ಗಳನ್ನ ಸರಿಯಾಗಿ ತಿಳ್ಕೊಡ್ರೆ ಅದೇ ಪ್ರಕಾರ ಯು ಕ್ಯಾನ್ ಮೇಕ್ ಸೋ ಮೆನಿ ಡಯಾಗ್ರಾಮ್ಸ್. ಓಕೆ, ಇದೇ ಡಯಾಗ್ರಾಮ್ ಬೇಕಂತಿಲ್ಲ, ಸೋ ಮೆನಿ ಬುಕ್ಸ್ ದೇ ಹ್ಯಾವ್ ಗಿವನ್ ಡಿಫ್ರೆಂಟ್ ಡಯಾಗ್ರಾಮ್ಸ್. ಅವುಗಳನ್ನು ಸಹ ನೀವು ಇಲ್ಲಿ ಉಪಯೋಗ ಮಾಡಬಹುದು. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಂಟೆಂಟ್, ದಟ್ ಈಸ್ ದ ಡಿಟರ್ಮಿನೆಂಟ್ಸ್ ಆಫ್ ಸಪ್ಲೈ, ಇಲಾಸ್ಟಿಸಿಟಿ ಆಫ್ ಸಪ್ಲೈ. ಪೂರೈಕೆಯ ಸ್ಥಿತಿಸ್ಥಾಪಕತ್ವವನ್ನು ನೆಕ್ಸ್ಟ್ ಬರ್ಕೊಡ್ರಿ. ನೆಕ್ಸ್ಟ್ ಹೆಡ್ಡಿಂಗು ಪೂರೈಕೆಯ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವ ಸಂಗತಿಗಳು. ಸಿಮಿಲರ್ ಅವೇ ಬರ್ತವೆ, ಅವೇ ಪಾಯಿಂಟ್ಸ್, ಫ್ಯಾಕ್ಟರ್ಸ್. ಸೊ ವಿಚ್ ಐ ಲರ್ನ್ಡ್ ಇನ್ ಪ್ರೀವಿಯಸ್, ದಟ್ ಈಸ್ ಡಿಟರ್ಮಿನೆಂಟ್ಸ್ ಆಫ್ ಸಪ್ಲೈ. ಪೂರೈಕೆಯನ್ನ ನಿರ್ಧರಿಸುವ ಸಂಗತಿಗಳು ಏನ್ ಬರ್ತವೆ. ಸೊ ದೇ ಸೇಮ್ ಟೈಪ್ಸ್ ಆಫ್ ಫ್ಯಾಕ್ಟರ್ಸ್ ಆರ್ ಆಲ್ಸೋ ಕಮ್ಸ್ ಅಂಡರ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ. ಪೂರೈಕೆ ಸ್ಥಿತಿಸ್ಥಾಪಕ. ಸೊ ಎಕ್ಸಾಂಪಲ್ಸ್ ಲೈಕ್ ನೇಚರ್ ಆಫ್ ಗೂಡ್ಸ್. ಸೊ ಸರಕುಗಳ ಒಂದು ಸ್ವಭಾವ ಇರಬಹುದು. So perishable goods, the best example for the nature of goods, can give examples like perishable goods and durable goods. So what is the impact on perishable goods and what is the impact on durable goods with respect to elasticity of demand, elasticity of supply. ಪೂರೈಕೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಏನು ದೀರ್ಘಕಾಲ ಸರಕುಗಳು ಉಪಯೋಗಕ್ಕೆ ಏನು ಬರ್ತವೆ, ಅದೇ ರೀತಿಯಾಗಿ ಅತಿ ಬೇಗನೆ ನಾಶವಾಗ್ತಕ್ಕಂಥ ಸರಕುಗಳಲ್ಲಿ ಯಾವ ರೀತಿಯ ಒಂದು ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಇರ್ತದ. ಸೊ ದಟ್ ಈಸ್ ಆಲ್ಸೋ ಡಿಟರ್ಮಿನಿಂಗ್ ಫ್ಯಾಕ್ಟರ್. ಓಕೆ, ಸೊ ಪೆರಿಷಬಲ್ ಗೂಡ್ಸ್ ಆರ್ ವೆಜಿಟೇಬಲ್ ಮಾರ್ಕೆಟ್ಸ್. ಓಕೆ, ಆರ್ ವಿ ಕ್ಯಾನ್ ಸೇ ದಟ್ ಅನಿಮಲ್ ಹಸ್ಬೆಂಡ್ರಿ ಪ್ರಾಡಕ್ಟ್ಸ್, ಅಥವಾ ಪಶು ಸಂಗೋಪನೆಯ ಸರಕುಗಳಂತ ಹೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಸಸ್ಯಾಹಾರಿ ಈ ಒಂದು ಸರಕುಗಳ ಒಂದು ಉದಾಹರಣೆ ಕೊಡ್ಬೋದು. ಅವು ಅತಿ ಬೇಗನೆ ನಾಶವಾಗಿ ಹೋಗ್ಬಿಡ್ತಾವೆ. ಸೊ ಅದೇ ರೀತಿಯಾಗಿ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ ಫಾರ್ ದೀಸ್ ಪ್ರಾಡಕ್ಟ್ಸ್. ಸೊ ಹಿಯರ್ ಸಪ್ಲೈ ಅಂಡ್ ಸ್ಟಾಕ್ ವಿ ಕ್ಯಾನಾಟ್ ಡಿಫರ್ ಇನ್ ಪೆರಿಷೇಬಲ್ ಮಾರ್ಕೆಟ್. ಸೊ ವೇರ್ ಆಸ್ ವಿ ಕ್ಯಾನ್ ಡಿಫರ್ supply and stock where in durable goods, because we will get so many times, periods in maybe 1 month, week or a year. Okay, so many times we will get. So that is why here we can define or we can differ supply and stock, whereas in perishable market it is always same, that is stock and supply. So ಹೀಗಾಗಿ ಈ ಒಂದು ಅತಿ ಬೇಗನೆ ನಾಶವಾಗುವ ಸರಕುಗಳಲ್ಲಿ ಸಂಗ್ರಹ ಮತ್ತು ಪೂರೈಕೆಗಳಲ್ಲಿ ವ್ಯತ್ಯಾಸಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ, ಅದು ಯಾವತ್ತೂ ಸೇಮ್ ಒಂದೇ ರೀತಿಯಲ್ಲಿ ಇರ್ತದೆ. ಸೊ that is the nature of goods, which is a determining factor of elasticity of supply. And similarly second one is cost of production. So ಈಗ ವೆಚ್ಚದ ಒಂದು ಉತ್ಪಾದನೆ ಅಂತ ಹೇಳ್ಬೋದು. So the supply of commodity will be inelastic in the if the additional output of an produced that is at increasing rates. So ಈಗ ಮತ್ತೊಂದು ರೀತಿಯಲ್ಲಿ ಹೇಳ್ತೀವಿ ಏನು ಉತ್ಪಾದನೆಯ ಒಂದು ವೆಚ್ಚ. So when the cost of production will be more, when ಯಾವಾಗ ಉತ್ಪಾದನಾ ವೆಚ್ಚ ಹೆಚ್ಚಿಗೆ ಆಗ್ತದ, ಉತ್ಪಾದನಾ ವೆಚ್ಚ when will it become more, when increase in the prices of inputs. ಓಕೆ, ಸಲುವಳಿಗಳಲ್ಲಿ ಯಾವಾಗ ಅವುಗಳ ಬೆಲೆಗಳಲ್ಲಿ ವೃದ್ಧಿ ಆಗ್ತದ. and what are the ಸಲುವಳಿ? So here the inputs are nothing but the factors of production. Increase in the factors of production leads to increase in the cost of production. ಸೊ ಇವುಗಳಲ್ಲಿ ಉತ್ಪಾದನಾ ವೆಚ್ಚ ಹೆಚ್ಚಳ ಆಗಲಿಕ್ಕೆ ಇವು ಸಹ ಮುಖ್ಯವಾದ ಕಾರಣಗಳಾಗಿದಾವೆ ಅಂತ ಹೇಳೋದು. ಅಂದ್ರೆ ಉತ್ಪಾದನಾಂಗಗಳಲ್ಲಿ ಬೆಲೆಗಳಲ್ಲಿ ಆದಂತ ಒಂದು ಹೆಚ್ಚಳ ಇದು ಸಹ ಏನಾಗ್ತದ, ಉತ್ಪಾದನಾ ವೆಚ್ಚ ಹೆಚ್ಚಿಗೆ ಆಗ್ಲಿಕ್ಕೆ ಕಾರಣವಾಗ್ತದೆ ಅಂತ ಹೇಳೋದು. ಸಿಮಿಲರ್ಲಿ ವಿ ಕ್ಯಾನ್ ಸೇ ದಟ್ ಮಾರ್ಕೆಟ್ ಫೋರ್ಸಸ್, ಮಾರುಕಟ್ಟೆ ಒತ್ತಡಗಳು. ಸೊ ಅಲ್ಲಿಯೂ ಸಹ ಮಾರುಕಟ್ಟೆ ಒತ್ತಡಗಳು ಸಹ ಏನ್ ಮಾಡ್ತಾವ, ಅಲ್ಲಿ ಒಂದು ಪೂರೈಕೆ ಸ್ಥಿತಿಸ್ಥಾಪಕತ್ವದಲ್ಲಿ ಹೆಚ್ಚು ಮತ್ತು ಕಡಿಮೆಯಾಗಿ ಮಾಡಬಹುದು. ಅಂಡ್ ಸಿಮಿಲರ್ಲಿ ದ ಪ್ರೈಸಸ್,
ಸೊ ಅಲ್ಲಿಯೂ ಸಹ ಬೆಲೆಗಳ ಒಂದು ಒತ್ತಡ ಅಂತ ಹೇಳ್ತೀವಿ. ಸೊ ಬಿಕಾಸ್ ಡಿಪೆಂಡ್ಸ್ ಆನ್ ದ ಸಪ್ಲೈ ಆಸ್ ವೆಲ್ ಆಸ್ ದ ಡಿಮಾಂಡ್ ಫ್ಯಾಕ್ಟರ್ಸ್. ಸೊ ಬೆಲೆಗಳು ಅವುಗಳ ಮೇಲೆ ಅವಲಂಬಿತವಾಗಿರ್ತದೆ. ಅಂಡ್ ನೆಕ್ಸ್ಟ್ ಒನ್ ಈಸ್ ಸೈಜ್ ಆಫ್ ದ ಮಾರ್ಕೆಟ್. So here the best example here I am going to give a local markets with the city markets. So what is the impact on elasticity of supply? Okay, so ಇದು ಸಹ that is also a determining factor. ಅಂದ್ರೆ ಮಾರುಕಟ್ಟೆಯ ಗಾತ್ರವು ಸಹ ಪೂರೈಕೆಯ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧಾರ ಮಾಡ್ತದ ಅಂತ ನಾವು ಹೇಳ್ತೀವಿ. And similarly diversification of production. So ಇಲ್ಲಿ ಉತ್ಪಾದನೆಗಳ ವೈವಿಧ್ಯತೆ. So we can use so many technology to produce so many goods. ಓಕೆ, ಸೊ ಈಗ ಒಂದು ಸರ್ಕಾರ ಉತ್ಪಾದನೆ ಮಾಡಲಿಕ್ಕೆ ಅನೇಕ ಉತ್ಪಾದನಾ ತಂತ್ರಗಳನ್ನ ನಾವು ಇಲ್ಲಿ ಉಪಯೋಗ ಮಾಡಬಹುದು. ಸೊ ವೆದರ್ ವಿ ಹ್ಯಾವ್ ಟು ಯೂಸ್ ಅ ಪ್ರಿಮಿಟಿವ್ ಟೆಕ್ನಾಲಜಿ ಆರ್ ವಿ ಕ್ಯಾನ್ ಸೇ ದಟ್ ಅ ಕ್ಲಾಸಿಕಲ್ ಟೆಕ್ನಾಲಜಿ ಆರ್ ವಿ ಹ್ಯಾವ್ ಟು ಯೂಸ್ ಅ ಮಾಡರ್ನ್ ಟೆಕ್ನಾಲಜಿ ಆರ್ ನಾವು ಸೂಪರ್ ಟೆಕ್ನಾಲಜಿ. ಸೊ ಮೂರು ತಂತ್ರಜ್ಞಾನಗಳಿದಾವೆ. ಯಾವುದಾದ್ರೂ ಒಂದನ್ನ ಬಳಕೆ ಮಾಡಿಕೊಂಡು ಸೊ ವಿ ಕ್ಯಾನ್ ಪ್ರೊಡ್ಯೂಸ್ ಕ್ವಾಲಿಟಿ ಅಂಡ್ ಕ್ವಾಂಟಿಟೇಟಿವ್ ಗೂಡ್ಸ್ ಇಮಿಡಿಯೇಟ್ಲಿ. ಸೊ ಅತಿ ಬೇಗನೆ ನಾವು ಈ ತಂತ್ರಜ್ಞಾನ ಉಪಯೋಗವನ್ನು ಮಾಡಬಹುದು. ಸೊ ದಟ್ ಈಸ್ ಆಲ್ಸೋ ಡಿಟರ್ಮಿನಿಂಗ್ ಫ್ಯಾಕ್ಟರ್. ಸೊ ಇದು ಸಹ ಏನಾಗಿದೆ, ಉತ್ಪಾದನೆಗಳ ಒಂದು ವೈವಿಧ್ಯತೆಯೂ ಸಹ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧಾರ ಮಾಡಬಹುದು ಅಂತ ಹೇಳಿ. ಅಂಡ್ ಸಿಮಿಲರ್ಲಿ ನೇಚರ್ ಆಫ್ ಬಿಸ್ನೆಸ್ ಅಂಡ್ ಅವೈಲಿಬಿಲಿಟಿ ಆಫ್ ಫ್ಯಾಕ್ಟರ್ಸ್. ಸೊ ಅದೇ ರೀತಿಯಾಗಿ ಈ ಒಂದು ಸಂಗತಿಗಳು ಅಂದ್ರೆ ಲಭ್ಯವಿರ್ತಕ್ಕಂಥ ಸಂಗತಿಗಳಿರ್ಬೋದು, ಅದೇ ರೀತಿಯಾಗಿ ಈ ಒಂದು ವ್ಯವಹಾರದ ಒಂದು ಸ್ವಭಾವ ಇರ್ಬೋದು. ಸೊ ಇವುಗಳು ಸಹ ಏನ್ ಮಾಡ್ತವ. ಸೊ ಇಯರ್ ಲೇಬರ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ವಿತ್ ದ ಕ್ಯಾಪಿಟಲ್ ಓರಿಯೆಂಟೆಡ್ ಇಂಡಸ್ಟ್ರೀಸ್, ವಾಟ್ ಈಸ್ ದ ಡಿಫರೆನ್ಸ್? ಸೊ ಅಲ್ಲಿ ನೋಡ್ಬೋದು ಶ್ರಮ ಸಾಂದ್ರ ದೇಶಗಳು ಅಥವಾ ಶ್ರಮ ಸಾಂದ್ರ ಉತ್ಪಾದಕತೆ ಮತ್ತು ಅದೇ ರೀತಿಯಾಗಿ ಬಂಡವಾಳ ಸಾಂದ್ರ ಉತ್ಪಾದಕತೆ. ಸೊ ಹಿಯರ್ ವಾಟ್ ಈಸ್ ದ ಡಿಫರೆನ್ಸ್? ಸೊ ವಿ ಕ್ಯಾನ್ ಪ್ರೊಡ್ಯೂಸ್ ಹ್ಯೂಜ್ ಕ್ವಾಂಟಿಟೀಸ್ ವೇರ್ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಕಂಪೇರ್ ಟು ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್. ಸೊ ಅಲ್ಲಿ ಶ್ರಮ ಸಾಂದ್ರ ಈ ಒಂದು ರಾಷ್ಟ್ರಗಳಲ್ಲಿ ಏನ್ ಮಾಡ್ತದ, ಶ್ರಮವನ್ನ ಹೆಚ್ಚು ಉಪಯೋಗ ಮಾಡಿಕೊಂಡು ಸರಕುಗಳ ಉತ್ಪಾದನೆಯನ್ನ ಮಾಡ್ಲಾಗ್ತದ. ಆದರೆ ಮುಂದುವರೆದ ಶ್ರೀಮಂತ ರಾಷ್ಟ್ರಗಳಲ್ಲಿ ಅಲ್ಲಿ ಬೃಹತ್ ಯಂತ್ರೋಪಕರಣ ಉಪಯೋಗ ಮಾಡಿಕೊಂಡು ಹೆಚ್ಚು ಗುಣಮಟ್ಟದ ಸರಕುಗಳನ್ನು ಅತಿ ಬೇಗನೆ ಶೀಘ್ರವಾಗಿ ಹೆಚ್ಚಿನ ಮಟ್ಟದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ದಟ್ ಈಸ್ ಆಲ್ಸೋ ನೇಚರ್ ಆಫ್ ಬಿಸ್ನೆಸ್ ಈಸ್ ಆಲ್ಸೋ ಅ ಡಿಟರ್ಮಿನಿಂಗ್ ಫ್ಯಾಕ್ಟರ್ ಫಾರ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ. ಸೊ ಈ ರೀತಿಯ ಅನೇಕ ಸಂಗತಿಗಳು ನಮಗೆ ಇಲ್ಲಿ ಬರ್ತಾವ ಅಂತ ಹೇಳ್ಬೋದು. ಓಕೆ, ಸೊ ನಾವು this is all about the supply. Okay, supply and also a demand. So now I will close this chapter, that is second chapter is over, market forces. Now I will move on to the fourth chapter, that is right on heading mark order, production and cost analysis. ಇದನ್ನ ಆಮೇಲೆ ನಾನು ವಾಟ್ಸಪ್ ದಲ್ಲೇ ನೋಟ್ಸ್ ಅನ್ನ ಕಳಿಸ್ಕೊಡ್ತೀನಿ, ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಮ್ಸ್. ಅದಕ್ಕೆ ವಾಟ್ಸಪ್ ದಲ್ಲಿ ನೀವು ಟಚ್ ಅಪ್ ಇರಿ. ಸಿಯರ್ ಒನ್ ಥಿಂಗ್, ಈಗ ನಿಮ್ಮದು ಚಾಪ್ಟರ್ 4 ಒಂದು ಉಳಿತು, ಆಮೇಲೆ ಚಾಪ್ಟರ್ 5 ಒಂದು ಉಳಿದಿದೆ. ಸೊ ಇಲ್ಲಿ 4 ದಟ್ ಈಸ್ ಡಿಪೆಂಡಿಂಗ್ ಆನ್ ಆಲ್ ಆರ್ ಸೊ ಥಿಯರಿ ಇಸ್ ಲೆಸ್ ಅಂಡ್ ಪ್ರಾಕ್ಟಿಕಲ್ ಇಸ್ ಮೋರ್. ಪ್ರಾಬ್ಲಮ್ಸ್ ಭಾಳ ಬರ್ತಾವೆ ಅಧ್ಯಾಯ 4ರಲ್ಲಿ. ಅಂಡ್ ಯು ವಿಲ್ ಆಲ್ಸೋ ಗೆಟ್ ದೇರ್ ಇಸ್ ಅ ಕೇಸ್ ಸ್ಟಡಿ ಫ್ರಮ್ ಚಾಪ್ಟರ್ 4. ಅಧ್ಯಾಯ 4ರಲ್ಲಿ ನಿಮಗೆ ಕೇಸ್ ಸ್ಟಡಿ ಬರ್ತದೆ. ಸೊ ಹೀಗಾಗಿ ಅಲ್ಲಿ ಪ್ರಾಬ್ಲಮೆಟಿಕ್ ಆಸ್ಪೆಕ್ಟ್ ಮೇಲೆ ಇರ್ತಾವೆ, ಅದನ್ನು ತೋರ್ತೀನಿ. ಆಮೇಲೆ ಚಾಪ್ಟರ್ 5 ಏನಿದೆ ದಟ್ ಈಸ್ ಅ ಥಿಯರಾಟಿಕಲ್ ಆಸ್ಪೆಕ್ಟ್. ಓಕೆ, ಅದನ್ನ ಸಪೋಸ್ ಇಫ್ ಐ ವಿಲ್ ನಾಟ್ ಗೆಟ್ ಅ ರೆಗ್ಯುಲರ್ ಕ್ಲಾಸಸ್ ಇನ್ ಕಾಲೇಜ್, ಐ ವಿಲ್ ಟೇಕ್ ಕ್ಲಾಸಸ್ ದಟ್ ಈಸ್ ಆನ್ಲೈನ್. ಸೊ ಅದಕ್ಕೆ ಎಲ್ಲರೂ ನಿಮ್ದು ವಾಟ್ಸಪ್ ಈಗಿಂದಲೇ ಅದನ್ನ ರೆಡಿ ಪೊಸಿಷನ್ ಇಟ್ಕೊಡ್ರಿ. ಮತ್ತೆ ಇನ್ನೊಂದು 4G ಅದನ್ನ ಇರುವ ಹಾಗೆ ಹ್ಯಾಂಡ್ಸೆಟ್ ಉಪಯೋಗ ಮಾಡ್ಕೊಡ್ರಿ. ಅಂಡ್ ಆಲ್ಸೋ 4G ಇದನ್ನ ಇಂಟರ್ನೆಟ್ ಅನ್ನು ಯೂಸ್ ಮಾಡ್ರಿ. ಓಕೆ, ಇನ್ನು ಐಡಿಯಾ ಇರ್ಬೋದು ಅಥವಾ ಏರ್ಟೆಲ್ ಇರ್ಬೋದು. ಸೊ ಐ ವಿಲ್ ಸೆಂಡ್ ದ ಲಿಂಕ್ಸ್. ಓಕೆ, ಜೂಮ್ ಲಿಂಕ್ ಅನ್ನು ಕಳಿಸ್ಕೊಡ್ತೀನಿ. ಯು ಹ್ಯಾವ್ ಟು ಡೌನ್ಲೋಡ್ ದ ಜೂಮ್ ಫ್ರಮ್ ಪ್ಲೇ ಸ್ಟೋರ್. ಅಲ್ಲಿ ವಿ ಕ್ಯಾನ್ ಕಂಡಕ್ಟ್ ಆನ್ಲೈನ್ ಕ್ಲಾಸಸ್ ಆಲ್ಸೋ. ಓಕೆ, ಯಾಕಂದ್ರೆ 9th ಈಸ್ ಯುವರ್ ಲಾಸ್ಟ್ ವರ್ಕಿಂಗ್ ಡೇ. 15ರಿಂದ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತವ, ಅದ್ರ ಸಲುವಾಗಿ ಹೇಳೋದು. ಸೊ ಇನ್ ಬಿಟ್ವೀನ್ ಸಂಡೇ ಐ ವಿಲ್ ಎಂಗೇಜ್ ಆನ್ಲೈನ್ ಕ್ಲಾಸ್. ಓಕೆ, ಸಂಡೇ ನಾ ತಗೊಳ್ತೀನಿ ಆನ್ಲೈನ್ ಕ್ಲಾಸ್ ಅಂತ ತಗೊಳ್ತೀನಿ. ಸೊ ಅಲ್ಲಿ ಏನ್ ಮಾಡೋಣ, ರೆಗ್ಯುಲರ್ ಕ್ಲಾಸ್ ಅಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ದಟ್ ಬ್ರೀಫ್ಲಿ. ಮನೆಯಲ್ಲಿ ಅದನ್ನ ಎಲ್ಲರೂ ಮನೆಯೊಳಗೆ ಪ್ರೆಸೆಂಟ್ ಟೈಮ್ ಐ ವಿಲ್ ಸೆಂಡ್ ದ ಲಿಂಕ್ಸ್, ಯಾವಾಗ ಅದು ಅಟೆಂಡ್ ಆಗ್ಬೇಕಂತ ಹೇಳ್ತೀನಿ ಸಂಡೇ. ಓಕೆ, ಸೊ ಐ ವಿಲ್ ಟೇಕ್ ಅಟ್ ಲೀಸ್ಟ್ 2 hours, 2 ತಾಸವರೆಗೆ ತಗೊಳ್ತೀನಿ. ಇನ್ ಬಿಟ್ವೀನ್ ಐ ವಿಲ್ ಗಿವ್ ಬ್ರೇಕಪ್ 1 hour ಆದ್ಮೇಲೆ ಬ್ರೇಕಪ್ ಕೊಡ್ತೀನಿ. ಅಂಡ್ ನೆಕ್ಸ್ಟ್ ಯಾವ್ದಾದ್ರು ಸ್ವಲ್ಪ ಒಂದು 30 minutes or 1 hour ಆದ್ಮೇಲೆ ಬ್ರೇಕಪ್ ಕೊಟ್ಟು ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಂಗೇಜ್. ಬಿಕಾಸ್ ದರ್ ಇಸ್ ನೋ ಟೈಮ್ ಟು ಕಂಪ್ಲೀಟ್ ಯುವರ್. ಯಾಕಂದ್ರೆ ನನಗೆ ಇದು ಕೊಟ್ಟಿದ್ದು ಯಾವಾಗ ಜನವರಿ, ಐ ಹ್ಯಾವ್ ಟೇಕನ್ ದಿಸ್. ಜನವರಿ ಸಿಕ್ಕಿದೆ, 2 ತಿಂಗಳಲ್ಲಿ ಎಲ್ಲ ಮುಗಿಬೇಕಲ್ಲ. ಓಕೆ, ಸೊ ನಾವು ರೈಟ್ ಡೌನ್ ದಿ ಹೆಡ್ಡಿಂಗ್. ಸೊ ಮಾತಾಡಬೇಡ್ರಿ. ಮತ್ತ 1ನೇ ತಾರೀಕ inaugural function is there, that is sports and other associations inaugural function is there on March 1st. So our class will ready to not because non class is simula at 10 program will start. Okay, happen ನಾನು ಬೇಡ other class
So I am wondering, so I will engage extra class from 1 to 2 o'clock. One at the admitted code. ಇವಾಗ ಸೋಮವಾರ ದಿವಸ and next day Tuesday. ಮಂಗಳವಾರ 2ನೇ ತಾರೀಕು ಆಗ್ತದ. That day also I will take extra class from 1 to 2 o'clock. ಯಾಕಂದ್ರೆ 3, 4, 5 I will not take the class because of second test. ಅದನ್ನ ಅಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋಣ. ಮಾತಾಡೋಣ. ತಿಳಿದಾ? ಆಮೇಲೆ ಸಂಡೇ 2 hours ಓದ್ತೀನಿ. ಆಮೇಲೆ ಮಂಡೇ ಅಂಡ್ ಟ್ಯೂಸ್ಡೇ ಆಲ್ಸೋ ವಿಲ್ ಟೇಕ್ 1 hour. ಸೊ ಅಲ್ಲಿ 1 ತಾಸು ಅಲ್ಲಿ 1 ತಾಸು ಟೋಟಲ್ 4 hours I will complete this chapter, that is 4th chapter. ಮತ್ತೆ ಅಲ್ಲಿ ನಿಮ್ಗೆ ಏನಾದ್ರು ಆನ್ಲೈನ್ ತೆಗೆದಿಲ್ಲ ಅಂದ್ರೆ ಸೊ ಯು ಕ್ಯಾನ್ ಬಂದು ನನಗೆ ಕೇಳ್ಬೋದು. ಓಕೆ, ಐ ವಿಲ್ ಅವೈಲೇಬಲ್ ಇನ್ ಡಿಪಾರ್ಟ್ಮೆಂಟ್ ಅಂಡ್ ಆಲ್ಸೋ ಇನ್ ಮಾತಾಡಬೇಡ. ಸೊ ನಾವು ರೈಟ್ ಅಂತ ಹೆಡ್ಡಿಂಗ್ ಚಾಪ್ಟರ್ 4 ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಅನಾಲಿಸಿಸ್, ಉತ್ಪಾದನೆ ಮತ್ತು ವೆಚ್ಚದ ವಿಶ್ಲೇಷಣೆ. ಮುಂದುವರಿಯೋದಕ್ಕಿಂತ ಮುಂಚೆ ಇಫ್ ಯು ಹ್ಯಾವ್ ಎನಿ ಡೌಟ್ ವಿತ್ ರಿಗಾರ್ಡ್ಸ್ ಟು ಚಾಪ್ಟರ್ 1, 2 and 3, ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್. ಏನಾದ್ರೂ ತಿಳಿದಿಲ್ಲ ಅಂದ್ರೆ ಕೇಳಬಹುದು ಅಧ್ಯಾಯ 4ಕ್ಕೆ ಮುಂದುವರಿಯೋದಕ್ಕಿಂತ ಮುಂಚೆ. ಸೊ ವಾಟ್ ಎವರ್ ದ ನೋಟ್ಸ್ ಇಸ್ ದೇರ್ ಆಲ್ರೆಡಿ ಐ ಹ್ಯಾವ್ ಸೆಂಟ್, ದಟ್ ಈಸ್ ಚಾಪ್ಟರ್ 2 and 3. ಸೊ ಸಮ್ ಕಂಟೆಂಟ್ ಕಳಿಸಿಲ್ಲ, ಸೊ ಐ ವಿಲ್ ಸೆಂಡ್ ಇಟ್ ಇನ್ ವಾಟ್ಸ್ಆಪ್ ಗ್ರೂಪ್. ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ನೋಟ್ಸ್ ಅನ್ನು ಕಳಿಸ್ಕೊಡ್ತೀನಿ. ಸೊ ಅಲ್ಲಿ ನೀವು ರೆಫರ್ ಮಾಡ್ಕೊಡಿ. ಓಕೆ, ಹಾ, ಏನಾದ್ರೂ ತಿಳಿದ್ರೆ ಕೇಳ್ರಿ. 1, 2, 3 ಬಿಫೋರ್ ಸ್ಟಾರ್ಟ್ ದಿಸ್ 4th ಚಾಪ್ಟರ್. ಮಾತಾಡ್ಬೇಡ್ರಿ, ಡೋಂಟ್ ಟಾಕ್. ಓಕೆ, ಐ ಥಿಂಕ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್. ಯಾವುದೋ ಡೌಟ್ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಸೊ ನಾವು ಐ ವಿಲ್ ಸ್ಟಾರ್ಟ್. ಸೊ ರೈಟ್ ಡೌನ್ ಪಾಯಿಂಟ್ಸ್ ಬರ್ಕೊಡ್ರಲ್ಲೇ. ಸೊ ಪಾಯಿಂಟ್ ನಂಬರ್ 1, ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಪ್ರೊಡಕ್ಷನ್. ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಪ್ರೊಡಕ್ಷನ್. ಸೊ ಅಲ್ಲಿ ಪಾಯಿಂಟ್ ನಂಬರ್ 1 ಇಂಟ್ರೊಡಕ್ಷನ್. ಫಸ್ಟ್ ಇಂಟ್ರೊಡಕ್ಷನ್, ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಪ್ರೊಡಕ್ಷನ್. ಉತ್ಪಾದನೆಯ ಪರಿಚಯ, ಅರ್ಥ ವಿವರಣೆ ಮತ್ತು ವ್ಯಾಖ್ಯೆಗಳು. ಅಂಡ್ ಸೆಕೆಂಡ್ ಪಾಯಿಂಟ್ ಪ್ರೊಡಕ್ಷನ್ ಫಂಕ್ಷನ್, ಉತ್ಪಾದನೆಯ ಅನುಸರಣೆ ಅಥವಾ ಉತ್ಪಾದನೆಯ ಬಿಂಬಕ ಅಥವಾ ಕಾರ್ಯ. ಕೇಳ್ತಾರೆ, ಯಾವುದೇ ವರ್ಡ್ ಅನ್ನು ಯೂಸ್ ಮಾಡಬಹುದು ಕನ್ನಡದಲ್ಲಿ. ಉತ್ಪಾದನೆಯ ಅನುಸರಣೆ ಅಥವಾ ಬಿಂಬಕ ಅಥವಾ ಕಾರ್ಯ ಅಂದ್ರೆ ಉತ್ಪಾದನೆಯ ಅನುಸರಣೆ ಅಂದ್ರೆ ಒಂದೇ, ಉತ್ಪಾದನೆಯ ಬಿಂಬಕ ಅಂದ್ರೆ ಒಂದೇ, ಉತ್ಪಾದನೆಯ ಕಾರ್ಯ ಅಂದ್ರೂ ಸಹ ಒಂದೇ. ಓಕೆ, so now I will start with the points. Introduction. Okay, so what do you know about the introduction? What is the background of production? ಉತ್ಪಾದನೆ ಬಗ್ಗೆ ಒಂದು ಪರಿಚಯ ಅಥವಾ ಹಿನ್ನೆಲೆಯನ್ನ ನೀವು ಯಾವ ರೀತಿಯಾಗಿ ಹೇಳಬಹುದು? Yes. So why we need a production? ಯಾಕೆ ನಮಗೆ ಉತ್ಪಾದನೆ ಬೇಕಾಗಿದೆ? Because human life depending on so many goods and services, because to satisfy our so many unlimited wants or desires, because human wants are unlimited. Suppose when we satisfy one want, so automatically we create another wants. Okay, why like this? ಯಾಕೆ ಈ ರೀತಿ ಆಗ್ತಿದೆ? ಉತ್ಪಾದನೆ ಏಕೆ ನಾವು ಯಾಕೆ ಒಂದು ಹಿನ್ನೆಲೆಯಲ್ಲಿ ಇದನ್ನ ಯಾಕೆ ಈ ರೀತಿಯಾಗಿ ಹೇಳ್ತೀವಿ? ಎಸ್, ನಾವು ಗಿವನ್ ದ ಹಿಂಟ್. ಈಗ ನಿಮಗೆ ಅದರ ಒಂದು ಹಿನ್ನೆಲೆಗೆ ಒಂದು ಇದನ್ನ ಕೊಟ್ನಿ, ಅಂಶ ಕೊಟ್ನಿ. ವೈ, ಯಾಕೆ? ಮಾನವನ ಒಂದು ಜೀವನ ಏನಾಗಿದೆ ಅಂದ್ರೆ ಅದು ಒಂದು ಬಯಕೆಗಳ ಒಂದು ಆಗರ ಆಗಿದೆ ಅಥವಾ ಕಾರ್ಖಾನೆಯಾಗಿದೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಅವನು ಅನೇಕ ಸರಕುಗಳಿಗೆ ಮತ್ತು ಸೇವೆಗಳಿಗೆ ಬೇಡಿಕೆಯನ್ನ ಸಲ್ಲಿಸ್ತಿದ್ದಾನೆ. ಯಾಕೆ ಬೇಡಿಕೆಯನ್ನು ಸಲ್ಲಿಸ್ತಿದ್ದಾನೆ? ತನ್ನ ಬಯಕೆಗಳನ್ನ ಅಥವಾ ತೃಪ್ತಿಗಳನ್ನ ಏನಂತೀವಿ ಅದಕ್ಕೆ, ಬಯಕೆಗಳನ್ನ ಅಥವಾ ತೃಪ್ತಿಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ, ಹೌದಲ್ಲ? ಸೊ ಹೀಗಾಗಿ ಅವನು ಅನೇಕ ಸರಕುಗಳಿಗೆ ಮತ್ತು ಬೇಡಿಕೆಗಳಿಗೆ ಅಲ್ಲಿ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಒಂದು ಬಯಕೆಯನ್ನ ಈಡೇರಿಸಿಕೊಂಡ ಮೇಲೆ ಮತ್ತೊಂದು ಬಯಕೆ ಅಲ್ಲಿ ಸ್ವಯಂ ಚಾಲಿತವಾಗಿ ಹುಟ್ಟಿಕೊಳ್ತಾರೆ.
ಈಗ ಇವತ್ತ ಜೀನ್ಸ್ ಹಾಕೊಂಡು ಬಂದವನು ನಾಳೆ ಏನ್ ಹಾಕೋಬಹುದು, ಏನ್ ಬೇಕಾದ್ರೂ ಹಾಕೊಂಡ್ಬರ್ಬೋದು. ವಿ ಕೆನಾಟ್ ಸೇ ಲೈಕ್ ದಟ್ ಬಿಕಾಸ್ that depending on his demand with the help of his want. Okay, so ಅವನ ಬೇಡಿಕೆ ಯಾವುದ್ರ ಮೇಲೆ ಅವಲಂಬಿತವಾಗಿದೆ, ಅವನ ಇಚ್ಛೆ, ಅವನ ಬಯಕೆ ಮೇಲೆ ಅವಲಂಬಿತವಾಗಿದೆ. ಓಕೆ, ಸೊ ಈ ರೀತಿಯಾಗಿ ನಾವು ಇಲ್ಲೇ ಹೇಳ್ಬೋದು. ಸೊ ದಟ್ ಇಸ್ ವೈ this is the main idea of the production. Okay, because to satisfy our so many unlimited wants, so we desire so many or we demand so many goods and services. So that is why the production, the concept emerges like this. So ಈ ರೀತಿಯಾಗಿ ಉತ್ಪಾದನೆಯ ಒಂದು ಯಾವ ರೀತಿಯ ಒಂದು ಹುಟ್ಟು ಅಥವಾ ಯಾಕೆ ಇದೆ ಈ ರೀತಿಯಾಗಿ ಅದಕ್ಕೆ ನಾವು ಹಿನ್ನೆಲೆ ಕೊಡ್ತೀವಿ ಅಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್, ಈ ಒಂದು ಕಾರಣದಿಂದ ನಾವು ಅಂತ ಹೇಳ್ತೀವಿ. ಸೊ ನಾವು ವಾಟ್ ಯು ಮೀನ್ ಬೈ ಪ್ರೊಡಕ್ಷನ್, ಉತ್ಪಾದನೆ ಅಂದ್ರೆ ಏನು? When we add a utility to any raw material or to any good or services, so that time the whatever the finished good, that is called as a production ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಕಚ್ಚಾ ಸರಕಿಗೆ ತುಷ್ಟಿಗುಣ ಎಂಬ ಒಂದು ಅಂಶವನ್ನ ಸೇರಿಸಿದಾಗ ಅದು ನಮಗೆ ಬಯಕೆಯನ್ನ ಈಡೇರಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದೇ ಆದಲ್ಲಿ ಅದಕ್ಕೆ ಉತ್ಪಾದಕ ಅಥವಾ ಉತ್ಪಾದನೆ ಅಂತ ನಾವು ಅದನ್ನು ಕರೆಯಬಹುದು. ಆಲ್ಸೋ ವಿ ಕ್ಯಾನ್ ಸೇ ದಟ್ ಉತ್ಪಾದಕ ಸರಕು ಅಂತಲೂ ಸಹ ಹೇಳ್ತೀವಿ ಅಥವಾ ಔಟ್ಪುಟ್ ಅಂತಲೂ ಸಹ ನಾವು ಅದನ್ನು ಕರೆಯಬಹುದು. ಸೊ ಹೀಗಾಗಿ ಇಲ್ಲಿ ನಾವು ಉತ್ಪಾದನೆಗೆ ಒಂದು ವಿಶಿಷ್ಟ ಅರ್ಥವನ್ನ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಕೊಡಲಾಗಿದೆ ಅಂತ ಹೇಳ್ಬೋದು. ಅಂದ್ರೆ ವಸ್ತುವಿಗೆ ತುಷ್ಟಿಗುಣವನ್ನ ಸೇರಿಸುವುದಕ್ಕೆ ಉತ್ಪಾದನೆ ಎಂದು ಕರೆಯಲಾಗುತ್ತದೆ. ಟು ಕ್ರಿಯೇಟ್ ಆರ್ ಆಡ್ ಯುಟಿಲಿಟಿ ಟು ಎನಿ ಪ್ರಾಡಕ್ಟ್ ಆರ್ ಗುಡ್ ಇಸ್ ಕಾಲ್ಡ್ ಆಸ್ ಅ ಪ್ರೊಡಕ್ಷನ್ ಅಂತ ಕರೆಯಲಾಗ್ತದೆ. ಅದಕ್ಕೆ ಉತ್ಪಾದನೆ ಅಂತ ಹೇಳ್ತೀವಿ. ಈಗ ಒಂದು ಸರಕು, ಸೊ ಮಾತಾಡ್ರೆ, ಸೊ ವಿ ಕ್ಯಾನ್ ಸೇ ದಟ್ ದಿಸ್ ಇಸ್ ಅ ಪ್ರಾಡಕ್ಟ್, ಉತ್ಪಾದನೆ ಅಂತ ಹೇಳ್ತೀವಿ. ವೈ ವಿ ಕಾಲ್ಡ್ ಆಸ್ ಅ ಪ್ರಾಡಕ್ಟ್? ಬಿಕಾಸ್ ಇಟ್ ಇಸ್ ಅ ಫಿನಿಶ್ಡ್ ಗುಡ್. ಇದು ಏನಿದೆ ಡೈರೆಕ್ಟ್ ಡಿಮಾಂಡ್ ಅಥವಾ ಡೈರೆಕ್ಟ್ ಡಿಮಾಂಡ್ ಪ್ರಾಡಕ್ಟ್, ಅಂತಿಮ ಅನುಭೋಗಿ ಸರಕು ಅಂತ ಹೇಳ್ತೀವಿ ಅಥವಾ ಸಿದ್ಧಪಡಿಸಿದ ಸರಕು ಅಂತ ಹೇಳ್ತೀವಿ. ಬಿಕಾಸ್ ಐ ವಿಲ್ ಸ್ಯಾಟಿಸ್ಫೈ ಮೈ ವಾಂಟ್ ಡೈರೆಕ್ಟ್ಲಿ ವಿತ್ ದ ಹೆಲ್ಪ್ ಆಫ್ ದಿಸ್ ಪ್ರಾಡಕ್ಟ್. ಓಕೆ, ಸೊ ಇಟ್ ಸ್ಯಾಟಿಸ್ಫೈ ಮೈ ಡಿಸೈರ್, ಮೈ ವಾಂಟ್, ನನ್ನ ಬೈಕ್ ಏನಿದೆ, ಆಸೆ ಏನಿದೆ ಅದು ಈಡೇರಿಸದ. ವೈ? ಬಿಕಾಸ್ ದಿಸ್ ಗುಡ್ ಹ್ಯಾಸ್ ಅ ಯುಟಿಲಿಟಿ. ಅದಕ್ಕೆ ಏನಿದೆ ಯುಟಿಲಿಟಿ ಮೀನ್ಸ್ ವಾಟ್? ಟು ಸ್ಯಾಟಿಸ್ಫೈ ಎನಿ ವಾಂಟ್ ಆರ್ ಎನಿ ಡಿಸೈರ್ ಆಫ್ ಅ ಕೆಪಾಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ವಸ್ತುವಿನಲ್ಲಿ ಬಯಕೆಯನ್ನ ಈಡೇರಿಸಿಕೊಳ್ತಕ್ಕಂಥ ಅಥವಾ ತೃಪ್ತಿಯನ್ನ ಈಡೇರಿಸತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಆ ಸರಕಿನಲ್ಲಿ ಇದ್ದರೆ ಅದಕ್ಕೆ ಅಂತೀವಿ ತುಷ್ಟಿಗುಣ ಅಂತ ನಾವು ಅದನ್ನು ಕರಿತೀವಿ. ಸೊ ಹೀಗಾಗಿ ಒಂದು ಸರಕಿಗೆ ತುಷ್ಟಿಗುಣ ಇದ್ದರೆ ಅದಕ್ಕೆ ಅಂತೀವಿ ಉತ್ಪಾದಕ ಅಥವಾ ಉತ್ಪಾದನೆ ಅಂತಲೂ ಸಹ ನಾವು ಅದನ್ನು ಕರಿಬಹುದು. ಸೊ ಹೀಗಾಗಿ ಉತ್ಪಾದನೆ ಅಂತ ನಾವೆಲ್ಲ ಹೇಳ್ಬೋದು. ಸಿಮಿಲರ್ಲಿ in nature we can see that there are so many products available, so free products are available. What are those? ನಿಸರ್ಗದಲ್ಲಿ ನಮಗೆ ಅನೇಕ ಉಚಿತ ಸರಕುಗಳು ಸಿಗ್ತಾವ. ದಟ್ ಈಸ್ ಆಲ್ಸೋ ವಾಟ್? ಡೈರೆಕ್ಟ್ ಡಿಮಾಂಡ್, ಹೌದಲ್ಲ? ವಾಟರ್. ಸೊ ವಾಟರ್ ವಿ ಕ್ಯಾನ್ ಯೂಸ್ ಡೈರೆಕ್ಟ್ಲಿ ವಿಚ್ ಈಸ್ ಅವೈಲೇಬಲ್ ಫ್ರೀಲಿ ಇನ್ ನೇಚರ್. ನಿಸರ್ಗದಲ್ಲಿ ನೀರು ನಮಗೆ ಉಚಿತವಾಗಿ ಸಿಗ್ತದ. ಅಂಡ್ ಆಲ್ಸೋ ವಿ ಕ್ಯಾನ್ ಗೆಟ್ ಸೋ ಮೆನಿ ಲೈಟ್ಸ್, ಬೆಳಕನ್ನು ಸಹ ನಾವು ಉಚಿತವಾಗಿ ಪಡಿತೀವಿ. ವಿ ಕ್ಯಾನಾಟ್ ಗಿವ್ ಎನಿ ಮನಿ ಟು ದ ಲೈಟ್ಸ್. That is also a free product available in the nature. Okay, because it satisfy my want, adu ನನ್ನ ಬೈಕ್ in it, but I will not give the money to the, so that we cannot say that. So it will not comes under the production in economics. ಅರ್ಥಶಾಸ್ತ್ರದಲ್ಲಿ ಇದಕ್ಕೆ ಇಂಥ ಉಚಿತ ಸರಕುಗಳಿಗೆ ಅಲ್ಲಿ ಅರ್ಥವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಉತ್ಪಾದನೆ ಅಂತ ಕರೆಯುವುದಿಲ್ಲ. Because here in production we have to give a priority for the money with the help of so many inputs and finally the outputs. ಸೊ ಈಗ ಏನಾಗ್ತದೆ ಅಂದ್ರೆ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಉತ್ಪಾದನೆಗೆ ನಾವು ಯಾಕೆ ಮಹತ್ವವನ್ನು ಕೊಡ್ತೀವಿ ಅಂದ್ರೆ ಅಲ್ಲಿ ಆದಾನಗಳು ಏನಿದಾವೆ ಅಂದ್ರೆ ಇನ್ಪುಟ್ಸ್ ಅಂತ ಹೇಳ್ತೀವಿ, ಸಲುವಳಿಗಳು ಅಂತ ಹೇಳ್ತೀವಿ. ಸೊ ಆ 4 ಉತ್ಪಾದನಾಂಗಗಳನ್ನ ಉಪಯೋಗ ಮಾಡಿಕೊಂಡು ಏನ್ ಮಾಡ್ತೀವಿ, ಅಂತಿಮ ಅನುಭೋಗಿ ಸರಕು ಅಥವಾ ಔಟ್ಪುಟ್ ಅನ್ನ ಪಡಿತೀವಿ. ಸೊ ಹೀಗಾಗಿ ಆ ಔಟ್ಪುಟ್ ನಮ್ಮ ಬೈಕಿಯನ್ನ ಈಡೇರಿಸದ, ಆ ಬೈಕನ್ನ ಈಡೇರಿಸಿದ್ದೇ ಆದಲ್ಲಿ ಅದಕ್ಕೆ ಅಂತೀವಿ ಉತ್ಪಾದನೆ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಅ ಯುಟಿಲಿಟಿ ಆರ್ ಕ್ರಿಯೇಟಿವಿಟಿ. ಅದಕ್ಕೆ ಏನಿದೆ ಒಂದು ರಚಿಸುವಿಕೆಯ ಒಂದು ತುಷ್ಟಿಗುಣವನ್ನು ಅದಕ್ಕೆ ಕೊಡಲಾಗಿದೆ. ಅದು ನಮ್ಮ ಭಾವನೆಗಳನ್ನ ಬಯಕೆಗಳನ್ನು ಈಡೇರಿಸದ. ಸೊ ಹೀಗಾಗಿ ಇದಕ್ಕೆ ಉತ್ಪಾದನೆ ಅಂತ ನಾವೆಲ್ಲ ಕರೆಯಬಹುದು. Okay, so this is all about the background, meaning and definition of production. So now I will move on to the second content, that is production function. So write the points. ಉತ್ಪಾದನಾ ಕಾರ್ಯ, ಉತ್ಪಾದನಾ ಅನುಸರಣೆ ಅಥವಾ ಉತ್ಪಾದನಾ ಬಿಂಬಕ, ಅದರ ಪಾಯಿಂಟ್ಸ್ ಗಳನ್ನು ಬರ್ಕೊಡಿ. ಸೊ ಪಾಯಿಂಟ್ ನಂಬರ್ 1 ಇಂಟ್ರೊಡಕ್ಷನ್. ಸೆಕೆಂಡ್ ಪಾಯಿಂಟ್ definition of production function. Point number 1 introduction ಅಂದ್ರೆ ಪರಿಚಯ. ಎರಡನೇ ಪಾಯಿಂಟ್ ಉತ್ಪಾದನಾ ಕಾರ್ಯದ ವ್ಯಾಖ್ಯೆ. ಉತ್ಪಾದನಾ ಕಾರ್ಯದ ವ್ಯಾಖ್ಯೆ.
And next point, explanation with example. ಉದಾಹರಣೆಯ ಮೂಲಕ ವಿವರಣೆ. ಉದಾಹರಣೆಯ ಮೂಲಕ ವಿವರಣೆ. ನೆಕ್ಸ್ಟ್ ಅಸಂಪ್ಷನ್ಸ್, ಕಲ್ಪನೆಗಳು ಅಥವಾ ಊಹೆಗಳು. ಲಾಸ್ಟ್ ಪಾಯಿಂಟ್ ಕನ್ಕ್ಲೂಷನ್, ಉಪಸಂಹಾರ ಅಥವಾ ಮುಕ್ತಾಯ. ಓಕೆ, ದೀಸ್ ಆರ್ ದ ಪಾಯಿಂಟ್ಸ್. ಸಪೋಸ್ ಇಫ್ ವಿಲ್ ಗೆಟ್, ಬರ್ಕೊಡ್ರಿ ಅಲ್ಲಿ ಕ್ವಶನ್ ಅದ್ರ ಮೇಲೆ ಬರ್ಕೊಡ್ರಿ. ಅಲ್ಲಿ ಕ್ವಶನ್ ಬರ್ಕೊಡ್ರಿ. ಡಿಫೈನ್ ಪ್ರೊಡಕ್ಷನ್, ಉತ್ಪಾದನೆಯನ್ನು ವ್ಯಾಖ್ಯಾನಿಸಿ. ಬ್ರಾಕೆಟ್ನಲ್ಲಿ ಹಾಕ್ರಿ 2 marks. ಡಿಫೈನ್ ಪ್ರೊಡಕ್ಷನ್, ಉತ್ಪಾದನೆಯನ್ನು ವ್ಯಾಖ್ಯಾನಿಸಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರ್ಕೊಡ್ರಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಪ್ರೊಡಕ್ಷನ್ ಫಂಕ್ಷನ್, ಉತ್ಪಾದನಾ ಕಾರ್ಯ ಅಥವಾ ಬಿಂಬಕ ಅಥವಾ ಅನುಸರಣೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಬ್ರಾಕೆಟ್ನಲ್ಲಿ ಹಾಕ್ರಿ 5 marks. ಸಮಟೈಮ್ಸ್ 15 marks ಸಹ ಬರಬಹುದು. ಸೊ ಯೂಶುವಲಿ ವಿಲ್ ಗೆಟ್ 5 marks ಹಿಯರ್. ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಅನುಸರಣೆ ಅಥವಾ ಉತ್ಪಾದನಾ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಪ್ರೊಡಕ್ಷನ್ ಫಂಕ್ಷನ್. ಓಕೆ, ಬ್ರಾಕೆಟ್ನಲ್ಲಿ ಹಾಕ್ರಿ 5 marks. ಸೊ ರೈಟ್ ಡೌನ್ ದಿ ಪಾಯಿಂಟ್ಸ್ ಅಂತ ಹೇಳಿದ್ದೀನಿ ಈಗಾಗಲೇ, ಅದೇ ಪ್ರಕಾರ ನೀವು ಬರಿಬೇಕು 5 ಅಂಕಗಳ ಪ್ರಶ್ನೆ ಬಂದಾಗ. ಸೊ ನಾವು ಐ ವಿಲ್ ಸ್ಟಾರ್ಟ್ ವಿತ್ ದ ಪಾಯಿಂಟ್ಸ್. ಸೊ here the point number 1, introduction point. So here the production function that expresses in the way of technological and engineering relationship between physical input and physical output of a firm for any given period of time. ಸೊ ಇಲ್ಲಿ ಒಂದು ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಅನುಸರಣೆ ಅಥವಾ ಉತ್ಪಾದನಾ ಬಿಂಬಕವನ್ನ ಒಂದು ತಾಂತ್ರಿಕತೆ ಮತ್ತು ಅಭಿಯಾಂತ್ರಿಕತೆಯ ಒಂದು ಸಂಬಂಧಗಳ ಒಂದು ಆಧಾರವಾಗಿಟ್ಟುಕೊಂಡು ಭೌತಿಕ ಸಲುವಳಿಗಳು ಮತ್ತು ಅದೇ ರೀತಿಯಾಗಿ ಭೌತಿಕ ಪ್ರಧಾನಗಳ ನಡುವೆ ಇರತಕ್ಕಂತ ಒಂದು ನಿರ್ದಿಷ್ಟಪಡಿಸಿದ ಅವಧಿಯಲ್ಲಿ ಯಾವ ರೀತಿಯ ಸಂಬಂಧವನ್ನ ಹೊಂದಿದಾವೆ ಅನ್ನುವುದನ್ನ ಈ ಒಂದು ಉತ್ಪಾದನಾ ಕಾರ್ಯದ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ನಾವು ಹಿಯರ್ ದ ಟರ್ಮ್ ದಟ್ ಈಸ್ ಟೆಕ್ನಾಲಜಿಕಲ್ ಅಂಡ್ ಇಂಜಿನಿಯರಿಂಗ್. So here production function, ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಅನುಸರಣೆಯ ಒಂದು ಪರಿಚಯವನ್ನು ಹೇಳ್ತಾ ಇದ್ದೀನಿ. So now I am explaining the introduction part of production function. So production function, it expresses technological aspects with the help of engineering aspects, which leads to physical inputs and finally gives rise to physical output. So what it expresses? It expresses the relationship between physical input with the physical output. So without the input we cannot get the physical output. ಅಂದ್ರೆ ಇಲ್ಲಿ ಉತ್ಪಾದನಾ ಕಾರ್ಯ ತಾಂತ್ರಿಕತೆಯ ಸಂಗತಿಗಳು ಮತ್ತು ಅದೇ ರೀತಿಯಾಗಿ ಅಭಿಯಾಂತ್ರಿಕ ಸಂಗತಿಗಳನ್ನ ಒಳಗೊಂಡಂತಹ ಏನು ಈ ಒಂದು ಭೌತಿಕ ಸಲುವಳಿಗಳು ಮತ್ತು ಭೌತಿಕ ಈ ಒಂದು ಉತ್ಪನ್ನಗಳೊಂದಿಗೆ ಸಂಬಂಧವನ್ನ ವ್ಯಕ್ತಪಡಿಸತಕ್ಕಂತಹ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಂಬಂಧವನ್ನು ವ್ಯಕ್ತಪಡಿಸತಕ್ಕಂತ ಒಂದು ಕಾರ್ಯವಾಗಿದೆ ಅಂತ ಹೇಳ್ತೇವೆ. So here why we call it as why we call it as a period, specific period, because goods are produced in a specific period of time by using physical inputs. With the help of physical inputs, so we can produce a physical output. ಹೌದಲ್ಲ? ಸೊ ಹೀಗಾಗಿ ಇಲ್ಲಿ ಏನಾಗ್ತದ, ಉತ್ಪಾದನಾ ಕಾರ್ಯ ತಾಂತ್ರಿಕತೆಯ ಸಂಗತಿಗಳು ಮತ್ತು ಅಭಿಯಾಂತ್ರಿಕ ಸಂಗತಿಗಳನ್ನ ಒಳಗೊಂಡಂತಹ ಭೌತಿಕ ಸಲುವಳಿಗಳು ಮತ್ತು ಅದೇ ರೀತಿಯಾಗಿ ಭೌತಿಕ ಈ ಒಂದು ಉತ್ಪನ್ನಗಳನ್ನ ಪಡೆಯಲಿಕ್ಕೆ ನಡುವಿನ ಒಂದು ಸಂಬಂಧವನ್ನ ವ್ಯಕ್ತಪಡಿಸುವುದು ಅಂತ ನಾವಿಲ್ಲಿ ಅದನ್ನ ಹೇಳ್ಬೋದು.
ಸೊ ಹೀಗಾಗಿ ಈ ಒಂದು ಉತ್ಪಾದನಾ ಕಾರ್ಯವು ವಿಶೇಷವಾಗಿ ಇಲ್ಲಿ ಯಾವುದರ ನಡುವಿನ ಸಂಬಂಧವನ್ನ ಇದು ವ್ಯಕ್ತಪಡಿಸದ. ಭೌತಿಕ ಸಲುವಳಿಗಳಂತ ಹೇಳ್ತೀವಿ, ಅಂದ್ರೆ ಇನ್ಪುಟ್ಸ್ ಮತ್ತು ಅದೇ ರೀತಿಯಾಗಿ ಭೌತಿಕ ಫಿಸಿಕಲ್ ಔಟ್ಪುಟ್ಸ್, ಅಂದ್ರೆ ಭೌತಿಕ ಪ್ರಧಾನಗಳು ಅಥವಾ ಉತ್ಪನ್ನಗಳು ಅಥವಾ ನೇರ ಸರಕುಗಳು ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯಾಗಿ ಪ್ರೊಡಕ್ಷನ್ ಇಸ್ ಅ ಪ್ರೊಸೆಸ್ ಇನ್ ವಿಚ್ ಫಿಸಿಕಲ್ ಇನ್ಪುಟ್ಸ್ ಆರ್ ಟ್ರಾನ್ಸ್ಫರ್ಡ್ ಟು ಫಿಸಿಕಲ್ ಔಟ್ಪುಟ್. ಆದ್ದರಿಂದ ಉತ್ಪಾದನೆಯ ಒಂದು ವಿಧಾನವು ಮುಖ್ಯವಾಗಿ ಭೌತಿಕ ಸಲುವಳಿಗಳು ಮತ್ತು ಅದೇ ರೀತಿಯಾಗಿ ಈ ಒಂದು ಭೌತಿಕ ಉತ್ಪನ್ನಗಳ ನಡುವಿನ ಒಂದು ಸಂಬಂಧಗಳನ್ನ ವ್ಯಕ್ತಪಡಿಸುವುದೇ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ನಾವು ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ಪ್ರೊಡಕ್ಷನ್ ಫಂಕ್ಷನ್ ವಿತ್ ದ ಹೆಲ್ಪ್ ಆಫ್ equation. So here production function we can explain this with the help of equation. Q is equal to function of a comma b comma c comma d dash dash n. See here, Q is equal to function of a comma b comma c comma d dash dash n. See here, Q means what? How do you define Q? So Q here is a quantity. So quantity is nothing but here a final product or output. So output comprises what? Output comprises the function of factors of production A, B, C, D and so many other things. Okay, so in a specific period of time. So that explains a production function. ಆದ್ದರಿಂದ ಒಂದು ನಿರ್ದಿಷ್ಟಪಡಿಸಿದ ಅವಧಿಯಲ್ಲಿ ಒಂದು ಸಲುವಳಿ ಅಥವಾ ಒಂದು ಉತ್ಪಾದನೆ ಆಗಬೇಕಾದ್ರೆ ಅದು ಉತ್ಪಾದನಾಂಗಗಳನ್ನ ಉಪಯೋಗ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯವನ್ನ ಅವುಗಳ ನಡುವಿನ ಸಂಬಂಧವನ್ನ ವ್ಯಕ್ತಪಡಿಸುವುದಕ್ಕೆ ಉತ್ಪಾದನಾ ಕಾರ್ಯ ಅಂತ ಹೇಳ್ತೀವಿ. ಸೊ ಈಗ ವಾಟ್ ಆರ್ ದ ಫಿಸಿಕಲ್ ಗೂಡ್ಸ್ ಹಿಯರ್? ಭೌತಿಕ ಸರಕುಗಳು ಯಾವುವು? So here A, B, C, D are the physical inputs. We can say that the physical goods. Okay. So here A, for example, like land, mother, and B is like a labor, shama anta helteve, and C is like a capital, bandwala anta helteve, and D is like a organization ಅಥವಾ ಸಂಘಟನೆ ಅಂತ ಹೇಳಿ. And so many knowledge, technology and so many things comes there. ಮುಂದೆ ಹಂಗೆ ಅದು ಇವುಗಳ 4 ಅದರಿಂದ ಮಾತ್ರ ಉತ್ಪಾದನೆ ಆಗುವುದಿಲ್ಲ. ಈ ಉತ್ಪಾದನಾ ಜೊತೆಗೆ ಇನ್ನುಳಿದೇ ನಮಗೆ ಬೇಕಾಗ್ತದ, ಜ್ಞಾನ ಬೇಕಾಗ್ತದ, ಕೌಶಲ್ಯತೆ ಬೇಕಾಗ್ತದ, ಸ್ಪೆಷಲೈಸೇಷನ್ ಬೇಕಾಗ್ತದ ಅಂಡ್ ಸೋ ಮೆನಿ ಅದರ್ ಥಿಂಗ್ಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಒನ್ ಗುಡ್. ಒಂದು ಸರಕನ್ನ ಉತ್ಪಾದನೆ ಮಾಡಬೇಕಾದ್ರೆ ಈ ರೀತಿಯ ಒಂದು ಉತ್ಪಾದನಾಂಗಗಳ ಒಂದು ಅವಶ್ಯಕತೆ ನಮಗೆ ಕಂಡು ಬರ್ತದ. ಸೊ ದಟ್ ಇಸ್ ವೈ ಅ ಸ್ಪೆಸಿಫಿಕ್ ಪೀರಿಯಡ್ ಆಫ್, ಅಂದ್ರೆ ವಿಶಿಷ್ಟವಾದಂತಹ ಒಂದು ಅವಧಿಯಲ್ಲಿ, ನಿರ್ದಿಷ್ಟಪಡಿಸಿದ ಒಂದು ಅವಧಿಯಲ್ಲಿ ಭೌತಿಕ ಸಲುವಳಿಗಳು ಮತ್ತು ಭೌತಿಕ ಪ್ರಧಾನಗಳ ನಡುವಿನ ಒಂದು ಸಂಬಂಧಗಳನ್ನ ವ್ಯಕ್ತಪಡಿಸುವುದೇ ಉತ್ಪಾದನಾ ಕಾರ್ಯವಾಗಿದೆ ಅಂತ ಅದನ್ನ ಹೇಳ್ಬೋದು. ಸೊ here Q stands for what? Q stands for quantity or output. ಇಲ್ಲಿ Q ಏನನ್ನ ವ್ಯಕ್ತಪಡಿಸ್ತದ? ಉತ್ಪನ್ನವನ್ನ ವ್ಯಕ್ತಪಡಿಸ್ತದ ಅಥವಾ ಆ ಒಂದು ಅಂತಿಮ ಅನುಭೋಗಿ ಸರಕನ್ನ ಅದು ವ್ಯಕ್ತಪಡಿಸ್ತದ ಅಂತ ಹೇಳ್ಬೋದು. ಅಂಡ್ ಸಿಮಿಲರ್ಲಿ A, B, C, D dash n, so that represents the inputs used for production. ಉತ್ಪಾದನೆಯಲ್ಲಿ ಉತ್ಪಾದನೆಗೊಳ್ತಕ್ಕಂತಹ ಅವು ಕಚ್ಚಾ ಸರಕುಗಳನ್ನ ವ್ಯಕ್ತಪಡಿಸ್ತಾವ ಅಥವಾ ಉತ್ಪಾದನಾಂಗಗಳನ್ನ ವ್ಯಕ್ತಪಡಿಸ್ತಾವ. ಓಕೆ, ವಿ ಕೆನಾಟ್ ಗೆಟ್ ದ ಡೈರೆಕ್ಟ್ ಪ್ರಾಡಕ್ಟ್ ವಿದೌಟ್ ದ ರಾ ಮಟೀರಿಯಲ್. ಕಚ್ಚಾ ಸರಕಿಲ್ಲದೆ ನಾವು ಉತ್ಪಾದನಾಂಗವನ್ನ ಅಥವಾ ಉತ್ಪಾದನಾಂಗವಿಲ್ಲದೆ ಅಥವಾ ಕಚ್ಚಾ ಸರಕಿಲ್ಲದೆ ನಾವು ಅಲ್ಲಿ ಸರಕನ್ನ ಉತ್ಪಾದನೆ ಮಾಡ್ಲಿಕ್ಕೆ ಅಥವಾ ಅಂತಿಮ ಉತ್ಪನ್ನವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಳ್ಬೋದು. ಸೊ ಹೀಗಾಗಿ whatever the time is used for the production, so that is we have to mention that. So ಹೀಗಾಗಿ ಅಲ್ಲಿ ನಿರ್ದಿಷ್ಟಪಡಿಸಿದ ಒಂದು ಸಮಯದಲ್ಲಿ ನಾವೇನ್ ಮಾಡ್ತೀವಿ, ನಾವು ಸರಕುಗಳನ್ನ ಅಲ್ಲಿ ಈ ರೀತಿಯ ಸಲುವಳಿಗಳನ್ನ ಉಪಯೋಗ ಮಾಡಿಕೊಂಡು ಉತ್ಪಾದನೆ ಮಾಡಿದ್ದೇ ಆದಲ್ಲಿ ಅದಕ್ಕೆ ಉತ್ಪಾದನೆ ಅನುಸರಣೆ ಅಥವಾ ಉತ್ಪಾದನಾ ಬಿಂಬಕ ಅಂತ ಅದನ್ನ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಸೊ ನಾವು ಕ್ವಾಂಟಿಟಿ ಆಫ್ ಇನ್ಪುಟ್ಸ್ ಆರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಹಿಯರ್ ಯು ಹ್ಯಾವ್ ಟು ಯೂಸ್ ಇಟ್. ಸೊ ವೆನ್ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ದ ಪ್ರೊಡಕ್ಷನ್ ಫಂಕ್ಷನ್. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಭೌತಿಕ ಪ್ರಧಾನಗಳು ಅಥವಾ ಸಲುವಳಿಗಳು ಏನಿದಾವೆ, ಅದೇ ರೀತಿಯಾಗಿ ಯಾವ ರೀತಿಯ ಉತ್ಪಾದನಾಂಗಗಳನ್ನ ನಾವಲ್ಲಿ ಉಪಯೋಗ ಮಾಡ್ತಾ ಇದೀವಿ. ಅಂಡ್ ನೆಕ್ಸ್ಟ್ ಒನ್ ಈಸ್ ರಿಲೇಟಿವ್ ಪ್ರೈಸಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅದೇ ರೀತಿಯಾಗಿ ಉತ್ಪಾದನಾಂಗಗಳ ನಡುವೆ ಇರ್ತಕ್ಕಂಥ ಒಂದು ಬೆಲೆಯ ಸಂಬಂಧಗಳು ಏನಿದೆ. ಸೊ ಉತ್ಪಾದನಾ ಹೆಂಗೆ ಇಟ್ಸ್ ನಾಟ್ ಅವೈಲೇಬಲ್ ಫ್ರೀಲಿ. ಓಕೆ, ಸೊ ಇಫ್ ಸಪೋಸ್ ಇಫ್ ದಿಸ್ ಗುಡ್ ಹ್ಯಾಸ್ 10 rupees of cost, what are the other factors of production? What are the prices of factors of production? 10 ರೂಪಾಯಿ ಇದ್ದಾಗ ಉತ್ಪಾದನಾಂಗಗಳ ಮೌಲ್ಯ ಎಷ್ಟಿದೆ? ಸೊ that we have to calculate. ಓಕೆ, ಸೊ ಈ ರೀತಿಯಾಗಿ ಅಂದ್ರೆ ದಟ್ಸ್ ಐ ಆಮ್ ಟೆಲಿಂಗ್ ದ ಹೌ ಟು ಅಸ್ಯೂಮ್ ದ ಪ್ರೊಡಕ್ಷನ್ ಫಂಕ್ಷನ್. ಉತ್ಪಾದನೆ ಅಂದ್ರೆ ಹಂಗೆ ಆಗುದಿಲ್ಲ, ಎಲ್ಲರೂ ಉತ್ಪಾದನೆ ಮಾಡ್ತಾರೆ. ದಟ್ ಇಸ್ ಡಿಫರೆಂಟ್ ಫ್ರಮ್ ದಿಸ್ ಟೈಪ್. ಉತ್ಪಾದನೆ ಎಲ್ಲರಿಗೂ ಮಾಡ್ಲಿಕ್ಕೆ ಬರ್ತದ ಅಂತ ಹೇಳ್ಬೋದು ನೀವು, ಬಟ್ ಇನ್ ಎಕನಾಮಿಕ್ಸ್ ಐ ಆಮ್ ಟೆಲಿಂಗ್. ಓಕೆ, ಅರ್ಥಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದು ಹೇಳಲಾಗ್ತದೆ. ಸೊ ಈಗ ಸೆಕೆಂಡ್ ಒನ್ ಈಸ್
the manner in which the factors are combined. ಈಗ ಉತ್ಪಾದನೆ ಮಾಡಬೇಕಾದ್ರೆ ನಾವು ಹೇಗೆ ಸಲುವಳಿಗಳನ್ನ ಒಂದು ಕಡೆ ಸಂಯೋಜಿಸಬೇಕು. ಸೊ ಹಿಯರ್ ಹೂ ಇಸ್ ಅ ಕಂಬೈನರ್ ಆರ್ ಆರ್ಗನೈಸರ್. Fourth factor of factor of production, that is organizer or a owner or a manager is a combiner ಅಂತ ಹೇಳ್ತೀವಿ. ಸೊ ಇವೆಲ್ಲವುಗಳನ್ನ ಏನ್ ಮಾಡ್ತಾನ, ಅಲ್ಲಿ ಉತ್ಪಾದನಾಂಗಗಳನ್ನ ಒಟ್ಟಾರೆ ಒಂದು ಕಡೆ ಸೇರಿಸಿಕೊಂಡು ಅಲ್ಲಿ ಉತ್ಪಾದನೆಯನ್ನ ಅಲ್ಲಿ ತೊಡಗಿಸಿಕೊಳ್ತಾ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಒನ್ ಈಸ್ ಸ್ಟೇಟ್ ಆರ್ ಟೆಕ್ನಿಕಲ್ ಕಂಡೀಷನ್ಸ್ ಅಂಡ್ ಮಾರ್ಜಿನಲ್ ಎಬಿಲಿಟಿ. ಅದೇ ರೀತಿಯಾಗಿ ತಾಂತ್ರಿಕ ಸಂಗತಿಗಳು ಮತ್ತು ಅದೇ ರೀತಿಯಾಗಿ ಅಲ್ಲಿ ಸ್ಥಿತಿಗತಿಗಳಿರ್ಬೋದು ಮತ್ತು ಅವುಗಳ ಒಂದು ಸಾಧ್ಯತೆ. ಅಂಡ್ ನೆಕ್ಸ್ಟ್ ಒನ್ ಈಸ್ ಸೈಜ್ ಆಫ್ ದ ಫರ್ಮ್ ಅಂಡ್ ನೇಚರ್ ಆಫ್ ದ ಆರ್ಗನೈಸೇಷನ್. ಅದೇ ರೀತಿಯಾಗಿ ಈ ಒಂದು ಉದ್ಯಮದ ಗಾತ್ರ ಇರ್ಬೋದು ಅಂಡ್ ಆಲ್ಸೋ ಪ್ರೊಡಕ್ಟ್ ಪ್ರೊಸೆಸ್ ಅಂದ್ರೆ ಉತ್ಪಾದನೆಯ ವಿಧಾನಗಳು. ಸೊ ವಿಚ್ ಟೈಪ್ಸ್ ಆಫ್ ಪ್ರೊಡಕ್ಟ್ ಪ್ರೊಸೆಸ್ ಯು ಆರ್ ಯೂಸಿಂಗ್, ವೆದರ್ ಇಟ್ ಇಸ್ ಅ ಪ್ರಿಮಿಟಿವ್ ಆರ್ ಅ ಮಾಡರ್ನ್ ಆರ್ ಅ ಸೂಪರ್ ಟೆಕ್ನಾಲಜಿ. ಸೊ ಯಾವ ತಂತ್ರಗಳನ್ನ ನಾವಲ್ಲಿ ಉಪಯೋಗ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಹೇಳ್ಬೋದು. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಇಲಸ್ಟ್ರೇಷನ್ ವಿತ್ ಎಕ್ಸಾಂಪಲ್. ಉದಾಹರಣೆಯ ಮೂಲಕ ಇದನ್ನ ವಿವರಣೆ ಮಾಡೋದು. So before to explain the illustration, so here I will move on to the assumption part. Okay, ಅಲ್ಲಿ ನಿಮಗೆ ಕಲ್ಪನೆ ಅಥವಾ ಊಹೆಗಳನ್ನ ತಿಳ್ಕೊಳ್ಳಾರ್ದೆ ಮುಂದುವರಿಯಲಿಕ್ಕೆ ಸಾಧ್ಯವಿಲ್ಲ. See here, the first assumptions here made are, it is concerned with the particular unit of time, that is given period of time, that is a first assumption. Motherword. When there is a law or a function of any production unit or of any human being, motherword. ಈಗ ನಾವೇ ಒಂದು ಉತ್ಪಾದನಾಂಗ ಅಂತ ಹೇಳ್ತೀವಿ. Why we call it as ಉತ್ಪಾದನಾ? Because we are producing so many goods in our body. ಹೌದಿಲ್ಲ? ನಾವು ಸಹ ಒಂದು ಉತ್ಪಾದನಾಂಗ. Similarly, the factory or a unit, so it is a one production unit. ಅದು ಒಂದು ಉತ್ಪಾದನಾ ಘಟಕ ಇದೆ. ಆ ಘಟಕದಲ್ಲಿ ಏನೇನು ಆಗ್ತದ ಅನ್ನೋದನ್ನ ನಾವು ಇಲ್ಲಿ ಹೇಳ್ತಾ ಇದೀವಿ. So that needs a particular period of time. That is the first assumption. ಈಗ ಯಾವುದೇ ಒಂದು ಕಾರ್ಯ ನಮ್ಮಲ್ಲಿ ಆಗಬೇಕಾದ್ರೆ we need some time. Without the food we cannot produce more goods. Okay. And second assumption, the technical knowledge during the period of remains constant and does not change. ಸೊ ಅದೇ ರೀತಿಯಾಗಿ ಒಂದು ಉತ್ಪಾದನಾ ಕಾರ್ಯ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ತಾಂತ್ರಿಕತೆಯಲ್ಲಿ ಬದಲಾವಣೆ ಆಗಕೂಡದು. ಗೊತ್ತಾಯ್ತಾ? ಸೊ ದ ಫಸ್ಟ್ ಅಸಂಪ್ಷನ್, ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಸಮಯವನ್ನ ನಿಗದಿಗೊಳಿಸಬೇಕು. ಉತ್ಪಾದನೆ ಆಗಬೇಕಾದ್ರೆ ವಿ ಹ್ಯಾವ್ ಟು ಸ್ಪೆಸಿಫೈ ಸಮ್ ಪೀರಿಯಡ್ ಆಫ್ ಟೈಮ್ ಫಾರ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್. ಕೇಳಿದಿಲ್ಲ? ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ನೆಕ್ಸ್ಟ್ ಎಕ್ಸಾಂಪಲ್ ಇದೆ. ಇದು ವಿದೌಟ್ ದ ಅಸಂಪ್ಷನ್ಸ್ ವಿ ಕೆನಾಟ್ ರೈಟ್ ದ ಇಲಸ್ಟ್ರೇಷನ್ ಆರ್ ಎಕ್ಸಾಂಪಲ್ಸ್. ಸೊ ಇಲ್ಲಿ ಮೊದಲೇನಾಯ್ತು, ಉತ್ಪಾದನೆಯನ್ನ ಮಾಡಲಿಕ್ಕೆ ಒಂದು ನಿರ್ದಿಷ್ಟಪಡಿಸಿದ ಅವಧಿ ಸಮಯ ಬೇಕಾಗ್ತದೆ. ಸೊ ದಟ್ ಈಸ್ ದ ಫಸ್ಟ್ ಅಸಂಪ್ಷನ್. ಅಂಡ್ ದ ಸೆಕೆಂಡ್ ಒನ್ ಈಸ್ ಟೆಕ್ನಿಕಲ್ ನಾಲೆಜ್. ಸೊ ಹಿಯರ್ ವಿ ಕೆನಾಟ್ ಚೇಂಜ್ ಅ ಟೆಕ್ನಿಕಲ್ ನಾಲೆಜ್ ಆರ್ ಟೆಕ್ನಾಲಜಿ. ಇಲ್ಲಿ ನಾವು ಯಾವ ತಂತ್ರಜ್ಞಾನವನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅದೇ ತಂತ್ರಜ್ಞಾನ ಉತ್ಪಾದನೆಯ ಕೊನೆ ಹಂತದವರೆಗೆ ಅದು ಮುಂದುವರಿಯಬೇಕು. ಸಪೋಸ್ ನಾವೀಗ ಏನ್ ಮಾಡ್ತಾ ಇದ್ದೀವಿ, ಪ್ರಿಮಿಟಿವ್ ಟೆಕ್ನಾಲಜಿ. ಪ್ರಿಮಿಟಿವ್ ಅಂದ್ರೇನು? ಸಾಂಪ್ರದಾಯಿಕ, ಕ್ಲಾಸಿಕಲ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಅದನ್ನ ನಾವು ಉಪಯೋಗ ಮಾಡಿಕೊಂಡು ನಾವು ಇಮಿಡಿಯೇಟ್, suppose we change our technology to a modern technology, so and again we can change our technology to super technology. So this type of things will not be happen in production function. ಉತ್ಪಾದನಾ ಕಾರ್ಯದಲ್ಲಿ ಈ ರೀತಿ ಆದ್ರೆ ಅದಕ್ಕೆ ಉತ್ಪಾದನಾ ಕಾರ್ಯ ಅಂತ ನಾವು ಹೇಳುವುದಿಲ್ಲ. ಸಾಂಪ್ರದಾಯಿಕ ವಿಧಾನವನ್ನು ಉಪಯೋಗಿಸಿದ್ರೆ ಅದೇ ವಿಧಾನದಲ್ಲಿ ಮುಂದುವರಿಯಬೇಕು, ಅಥವಾ ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿದ್ರೆ ಅದನ್ನೇ ನಾವು ಮುಂದುವರಿಸಬೇಕು, ಅಥವಾ ಸೂಪರ್ ಟೆಕ್ನಾಲಜಿ ಮುಂದುವರಿದ ತಂತ್ರಜ್ಞಾನ ಉಪಯೋಗ ಮಾಡಿದ್ರೆ ಅದನ್ನೇ ನಾವು ಉಪಯೋಗ ಮಾಡಬೇಕು. ಸೊ ಹಿಯರ್ the technology during this period remains constant and does not change. So this is the second assumption. And third one is the factors of productions are divisible into viable units. ಅದೇ ರೀತಿಯಾಗಿ ಉತ್ಪಾದನಾಂಗಗಳನ್ನ ವಿಭಜಿಸಲಿಕ್ಕೆ ಬರಬೇಕು. ಓಕೆ, ಸೊ ಉತ್ಪಾದನಾಂಗಗಳನ್ನು ವಿಭಜನೆ ಮಾಡಲಿಕ್ಕೆ ಬರಬೇಕು. ಸೊ ಎಕ್ಸಾಂಪಲ್ಸ್ ಲೈಕ್ ಲೇಬರ್ಸ್, ನಂಬರ್ ಆಫ್ ಲೇಬರ್ಸ್ 1 2 3 4 5 like this. So by using one labor, how much you are going to produce or output. ಈಗ ಒಬ್ಬ ಶ್ರಮಿಕನನ್ನ ಉಪಯೋಗ ಮಾಡಿಕೊಂಡು ಎಷ್ಟು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ಲೈಕ್ ವೈಸ್ ಸೆಕೆಂಡ್ ಅಂದ್ರೆ 2 ಶ್ರಮಿಕರನ್ನು ಉಪಯೋಗಿಸಿಕೊಂಡು ಎಷ್ಟು ಸರಕುಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿದೆ. ಹಿಯರ್ ಲೇಬರ್ ಇಸ್ ಅ ಸೆಕೆಂಡ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಸೊ ಬೈ ಯೂಸಿಂಗ್ ದ ಲೇಬರ್ ಅಂಡ್ ಆಲ್ಸೋ ಬೈ ಯೂಸಿಂಗ್ ದ ಕ್ಯಾಪಿಟಲ್, ಹೌ ಮಚ್ ಯು ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಗೂಡ್. ಆಮೇಲೆ ಓಕೆ, ಸೊ ಅದೇ ರೀತಿಯಾಗಿ ಈಗ ಮತ್ತೊಂದು ಹೇಳ್ತೀವಿ, ದಟ್ ಈಸ್ ದ ಥರ್ಡ್. ಅಂಡ್ ಫೋರ್ತ್ ಒನ್ ಈಸ್
The firm engaged for production is using the best as well as the economical technical available. So ಹೀಗಾಗಿ ಯಾವುದೇ ಒಂದು ಉತ್ಪಾದನೆಯನ್ನ ಕೈಗೊಳ್ಳಬೇಕಾದ್ರೆ ಮಾತಾಡ ಯಾವುದೇ ಒಂದು ಉತ್ಪಾದನೆಯನ್ನ ಕೈಗೊಳ್ಳಬೇಕಾದ್ರೆ ಸೊ ಹಿಯರ್ ವಿ ಹ್ಯಾವ್ ಟು ಯೂಸ್ ಎಕನಾಮಿಕಲ್ ಆರ್ ಎಕನಾಮಿ ಟೆಕ್ನಿಕಲ್ ನಾಲೆಜ್. ಸೊ ಈಗ ಮಿತವ್ಯಯನ ಒಳಗೊಂಡಂತ ಒಂದು ತಾಂತ್ರಿಕತೆಯನ್ನ ಉಪಯೋಗ ಮಾಡಿಕೊಂಡು ಉತ್ಪಾದನೆಯನ್ನ ಮಾಡ್ಬೇಕಂತ ಹೇಳ್ತೀವಿ. ಓಕೆ, ಸಿ ಹಿಯರ್ now we have got 4 assumptions for a production function. ಉತ್ಪಾದನಾ ಕಾರ್ಯ ಆಗಬೇಕಾದ್ರೆ ನಮಗೆ ಅಲ್ಲಿ 4 ಕಲ್ಪನೆಗಳು ಬೇಕಾಗ್ತದೆ. ಸೊ ಹಿಯರ್ ದ ಫಸ್ಟ್ ಒನ್ ಇಸ್ ವಾಟ್, ಒಂದೇದು ಯಾವುದು? ಸೊ ದ ಫಸ್ಟ್ assumption is we need a specific period of time. ಒಂದು ನಿರ್ದಿಷ್ಟಪಡಿಸಿದ ಅವಧಿ ಬೇಕು. So that is required for production function. And second one, technical knowledge, or we cannot change a technology, so it remains throughout the production same. ಉತ್ಪಾದನೆಯ ಕೊನೆಯ ಹಂತದವರೆಗೂ ತಾಂತ್ರಿಕದಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗಕೂಡದು. ಅದು ಎರಡನೇ ಒಂದು ಊಹೆ. ಥರ್ಡ್ ಒನ್, okay, so here the factors of production is divisible. So why? ಯಾಕೆ ಇಲ್ಲಿ ಉತ್ಪಾದನಾಂಗಗಳಲ್ಲಿ ವಿಭಜನೆ ಮಾಡುವಂತಿರಬೇಕು. ಉತ್ಪಾದನಾಂಗಗಳನ್ನ ವಿಭಜನೆ ಮಾಡಲಿಕ್ಕೆ ಸಾಧ್ಯವಿರಬೇಕು. ಫಾರ್ ಎಕ್ಸಾಂಪಲ್ಸ್ ಲೈಕ್ ಲೇಬರ್ ಕ್ಯಾಪಿಟಲ್ಸ್ ವಿತ್ ರೆಸ್ಪೆಕ್ಟ್ ಟು ನಂಬರ್ ಆಫ್ ಯೂನಿಟ್ಸ್. ನಮಗೆ ಹೆಚ್ಚು ಬೇಕಾದ್ರೆ ಸೊ ವಿ ರಿಕ್ವೈರ್ ಮೋರ್ ಕ್ಯಾಪಿಟಲ್ ಅಂಡ್ ಮೋರ್ ಯೂನಿಟ್ಸ್ ಆಫ್ ಲೇಬರ್ಸ್. ಸೊ ಹೀಗಾಗಿ ದಟ್ ಈಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಈಸ್ ಡಿವಿಜಿಬಲ್. ಸೊ ಹೀಗಾಗಿ ಮೂರನೆಯ ಒಂದು ಊಹೆ ಆಯಿತು. ಅಂಡ್ ಫೋರ್ತ್ ಒನ್, ನಾಲ್ಕನೇದೇನು? ಫೋರ್ತ್ ಅಜಂಪ್ಷನ್, ನಾಲ್ಕನೇ ಊಹೆ ಏನ್ ಹೇಳ್ತಾರ? ನಾಲ್ಕನೇದೇನು? ಒಬ್ರು ಅಂತ ಹೇಳಿದ್ರೆ ಸೊ ಈ 4 ಊಹೆಗಳನ್ನ ಇಟ್ಟುಕೊಂಡು ಸೊ ವಿ ಕ್ಯಾನ್ ಎಕ್ಸ್ಪ್ಲೇನ್ ದ ಇಲಸ್ಟ್ರೇಷನ್ಸ್ ಆರ್ ಎಕ್ಸಾಂಪಲ್ಸ್. ಓಕೆ, ಸೊ ದಟ್ ಈಸ್ ಎಕಾನಮಿ ಟೆಕ್ನಾಲಜಿ ಅಂದ್ರೆ ತಾಂತ್ರಿಕತೆ ಮಿತವ್ಯಯದಿಂದ ಕೂಡಿರಬೇಕು. ಸೊ ದೀಸ್ ಆರ್ ದ 4 assumptions ಸೊ ವಿಚ್ ಆರ್ ಗೋಯಿಂಗ್ ಟು ಯೂಸ್ ಪ್ರೊಡಕ್ಷನ್ ಫಂಕ್ಷನ್. ಸೊ ಇವು 4 ಇದ್ದಾಗ ನಾವು ಉತ್ಪಾದನಾ ಕಾರ್ಯವನ್ನ ಅನ್ವಯಿಸಲಿಕ್ಕೆ ಬರ್ತದೆ ಅಂತ ಹೇಳ್ಬೋದು. ಸೊ ನಾ ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ಎಕ್ಸಾಂಪಲ್ಸ್, ದಟ್ ಈಸ್ ಇಲಸ್ಟ್ರೇಷನ್ ವಿತ್ ದ ಎಕ್ಸಾಂಪಲ್. ಅದೊಂದು ಹೇಳಿದ್ರೆ ಅಂಡ್ ನೆಕ್ಸ್ಟ್ ದಟ್ ಈಸ್ ಕನ್ಕ್ಲೂಷನ್ ಪಾರ್ಟ್. So now I will close today's online and offline class. Thank you one and all. So Sunday I will continue it. So I will send the link that is in Zoom. Okay. So ಯಾರಲ್ಲಿ Zoom link ಇಲ್ಲ ಅಂತವರು Zoom link ಅನ್ನ ಅಲ್ಲಿ ಏನು ಮಾಡ್ಕೊಡ್ರಿ, ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ ಇಟ್ಕೊಡ್ರಿ. Okay. So Sunday I will take 2 periods. So I'll give some gap for 1 hour that 2 ತಾಸು ಕೊಡ್ತೀನಿ. ಸೊ ಎಲ್ಲರೂ ಸಂಡೇ ಅವೈಲೇಬಲ್ ಪ್ರಾಬಬ್ಲಿ ಆನ್ 12ರಿಂದ 1 ಗಂಟೆ ಅಂಡ್ ಆಫ್ಟರ್ 2 to 3. ಓಕೆ, 12 to 1 ಆಮೇಲೆ ನಡು 1 ತಾಸು ಗ್ಯಾಪ್ ಕೊಡ್ತೀನಿ, 2 to 3 ತಗೋತೀನಿ. ಸೊ ಐ ವಿಲ್ ಸೆಂಡ್ ದ ಲಿಂಕ್ಸ್. ಓಕೆ, ಆ ಟೈಮ್ ಬಗ್ಗೆ ನೀವು ಅದನ್ನ ಇದು ಮಾಡಕ್ ಹೋಗ್ಬೇಡ್ರಿ. ಬೈ ಈವ್ನಿಂಗ್ ಐ ವಿಲ್ ಸೆಂಡ್ ದ ಲಿಂಕ್ಸ್. ಸೊ ನಾಳೆ ಸಂಡೇ ಇದನ್ನ ಕಂಟಿನ್ಯೂ ಮಾಡೋಣ. ಬಿಕಾಸ್ ದೇರ್ ಇಸ್ ನೋ ಟೈಮ್, ಸಮಯ ಇಲ್ಲ. ದಟ್ ಈಸ್ ವೈ ಐ ಆಮ್ ಟೇಕಿಂಗ್ ಆನ್ಲೈನ್. ಸೊ ಎಲ್ಲರೂ ಕಲಿಬೇಕು ಮತ್ತು ಆಲ್ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಆರ್ ಕಂಪಲ್ಸರಿ. So now I will close the online class and offline. Thank you.